ಪಿಶಾಚಿಗಳಿಗೆ ನದಿ ಜಲದ ಸ್ಪರ್ಶ ಇಲ್ಲ, ಭೂಸ್ಪರ್ಶ ಇಲ್ಲ. ಪ್ರವಚನ ಜನ ಬರೋಲ್ಲ, ಪವಾಡ ಮಂದಿ ಬರ್ತಾರಂತೆ. ಇದೇ ಕಲಿಯುಗದ ಧರ್ಮ. ಸಂತಾನ ಸ್ಥಗಿತ ಆಗಿದೆ ಅಂತಂದ್ರೆ ಪಿತೃಶಾಪ. ದೊಡ್ಡವರ ಅನುಗ್ರಹ ಅಂತ ನಮಗೆ ಆಗಬೇಕಾದರೆ ವಂಶಶುದ್ಧಿ ಇರಬೇಕಂತ. ಪಾಂಡವರು ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನ ಮಾಡಿಲ್ವಂತೆ. ದುರ್ಯೋಧನನ ಮನೆಯಲ್ಲಿ ಒಂದು ಲೋಟ ಹಾಲನ್ನು ಕುಡಿದಿದ್ದರ ಫಲ ಮನಸ್ಸು ವಿಕಾರ ಆಯಿತು ಅಂತ ತಿಳಿಸ್ತಾರೆ. ನಾವು ಏನು ಸ್ವೀಕಾರ ಮಾಡಬೇಕಾದರೂ ದೇವರಿಗೆ ಅರ್ಪಣೆ ಮಾಡಿ ತಗೋಬೇಕು. ಅದೇ ಶುದ್ಧ ಅನ್ನ. ಅಶ್ವತ್ಥಾಮಾಚಾರ್ಯರ ಹಣೆಯಲ್ಲಿ ಇದ್ದಂತಹ ಒಂದು ಅನರ್ಘ್ಯವಾದ ಮಣಿಯನ್ನ ತಾವು ಕಸ್ಬಿಟ್ಟು, ಯಾವಾಗ ದುರ್ಯೋಧನ ಮೃತನಾದನೋ ಕಲಿಯುಗ ಪ್ರಾರಂಭ. ಆ ದೀಪದ ಕಂಬ ಬಿದ್ದಾಗ ಅದರ ಎಣ್ಣೆ ತೈಲ ಏನು ಕೆಳಗಡೆ ಬಿದ್ದಿರುತ್ತೆ ಅದನ್ನು ಅಶ್ವತ್ಥಾಮಾಚಾರ್ಯರು ತಮ್ಮ ಹಣೆಗೆ ಲೇಪನ ಮಾಡ್ಕೊತಾರಂತೆ. ಕೃಷ್ಣನ್ ಪೂಜೆ ಮಾಡೋ ಯತಿಗಳಲ್ಲೇ ಅಷ್ಟು ಸಾಮರ್ಥ್ಯ ಇತ್ತು ಅಂತಂದರೆ ಇನ್ನು ಕೃಷ್ಣ ಇನ್ನೆಷ್ಟು ವೇಗವಾಗಿ ಹೊರಟಿರಬೇಡ. ಯಜಮಾನನೇ ಮೊದಲೇ ಪಂಕ್ತಿಲಿ ಊಟ ಕೂತ್ಕೊಂಡ್ಬಿಡಬಾರ್ದಂತೆ, ಕೊನೇ ಪಂಕ್ತಿಲಿ ಊಟ ಮಾಡಬೇಕಂತೆ. ವಿಪ್ರಶಾಪಕ್ಕೆ ಪಾಂಡವರು ಗುರಿ ಆಯಿತು ಅಂತಂದರೆ ಸಂಗ್ರಾಮದಲ್ಲಿ ಜಯ ನನಗೆ ಅಂತ ದುರ್ಯೋಧನ ಇಷ್ಟು ಯೋಚನೆ ಮಾಡಿದ್ದ. ದ್ರೌಪದಾದೇವಿ 2 ಅಗಳನ್ನವನ್ನು ಹೇಗೆ ಉಳಿಸೋದ್ಲು? ಹಾಗೆ ಮುಸ್ರೆ ತಿಕ್ಕಕ್ಕೆ ಬರುತ್ತೋ ಇಲ್ವೋ ದ್ರೌಪದಾದೇವಿ? ಭಾಗವತ ಗ್ರಂಥ ರಚನೆ ಆದ 230 ವರ್ಷಗಳ ನಂತರದಲ್ಲಿ ಒಂದು ಕಾರ್ಯ ನಡೆಯುತ್ತೆ. ಇಬ್ಬರು ಅಣ್ಣ ತಮ್ಮಂದರು ಇರ್ತಾರೆ. ಅಣ್ಣ ದುಂದುಕಾರಿ ಅಂತ ಭ್ರಷ್ಟ ರಾಜ. ಆ ಕಾರ್ಯವನ್ನು ಮಾಡ್ತಾ ವೇಶ್ಯಾಸ್ತ್ರೀಯರ ಸಹವಾಸದಲ್ಲಿ ಸಕ್ತನಾಗಿರ್ತಾನೆ. ತಮ್ಮ ಗೋಕರ್ಣ ಅಂತ ಹೆಸರು ಅವನಿಗೆ. ಪರಮ ಧರ್ಮಿಷ್ಠ ಆತ. ಸದಾಕಾಲ ತಾನು ಭಗವತ್ಪರವಾದ ಚಿಂತನೆಯಲ್ಲಿ ತೊಡಗಿರ್ತಕ್ಕಂಥವ. ಹಿಂಗಿರಬೇಕಾದರೆ ಅಣ್ಣನಾದ ದುಂದುಕಾರಿಗೆ ಆ ವೇಶ್ಯಾಸ್ತ್ರೀಯರು ಅವನ ಅನ್ನದಲ್ಲಿ ವಿಷವನ್ನು ಹಾಕಿ ಅವನನ್ನು ಕೊಂದು ಬಿಡ್ತಾರೆ. ಆಗ ತಮ್ಮ ಗೋಕರ್ಣ ತನ್ನ ಅಣ್ಣನ ಶ್ರಾದ್ದವನ್ನು ಗಯಾಕ್ಷೇತ್ರಕ್ಕೆ ಹೋಗಿ ಮಾಡಿಕೊಂಡು ಬರ್ತಾನೆ. ಕಾರಣ, ಇವನು ಇಷ್ಟು ಪಾಪವನ್ನು ಮಾಡಿಬಿಟ್ಟಿದ್ದಾನೆ, ಇದಕ್ಕೆಲ್ಲ ಪರಿಹಾರ ಆಗಬೇಕು ಅಂತಂದರೆ ನಾನು ಗಯಾಶ್ರಾದ್ದ ಮಾಡಿ ಬರೋದೇ ಉತ್ತಮ ಅಂತ ನಾವು ಶ್ರಾದ್ದವನ್ನು ಮಾಡಬೇಕಾದ್ರೆ ಇವತ್ತಿಗೂ ಕೂಡ ನೀವೆಲ್ಲ ಗಮನಿಸಿ, ಪುರೋಹಿತರು ಮಾಡಿಸ್ತಕ್ಕಂಥ ಆಚಾರ್ಯರು ಏನಂತ ತಿಳಿಸ್ತಾರೆ ಅಂತಂದರೆ, ನಾವು ಯಾವ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಶ್ರಾದ್ದ ಮಾಡ್ತಾ ಇದ್ದರೂ ಇಯಂ ಗಯಾ ಇಯಂ ಗಯಾ ಇಯಂ ಗಯಾ ಅಂತಾರೆ. ಇದೇ ಗಯಾಕ್ಷೇತ್ರ ಅಂತ ಚಿಂತನೆ ಮಾಡಿ ಅಂತಾರೆ. ಅಷ್ಟು ಮಹತ್ವ ಯಾವುದಕ್ಕೆ? ಆ ವಿಷ್ಣುಪಾದಕ್ಕೆ. ಅಲ್ಲಿ ಹೋಗಿ ಶ್ರಾದ್ದ ಮಾಡ್ಕೊಂಡು ಬಂದ್ಬಿಟ್ಟ. ಯಾರು? ತಮ್ಮ. ಅನೇಕ ದಿವಸಗಳು ಕಳೀತು. ಕಳೆದ್ರೆ ಮಧ್ಯರಾತ್ರಿ ಸಮಯಕ್ಕೆ ಆ ಗೋಕರ್ಣನ ಮನೆಯ ಬಾಗಿಲನ್ನು ಯಾರು ತೊಟ್ಟೋರು. ಮಧ್ಯರಾತ್ರಿ ಬಾಗಿಲು ತಟ್ಟಿದ್ರೆ ಯಾರು ತೆಗಿಲಿಕ್ಕಾಗ್ತದೆ? ತೆಗಿಲಿಲ್ಲ. ಒಂದು ದಿವಸ ಆಯಿತು, ಒಂದು ಪಕ್ಷ ಆಯಿತು, 1 ಮಾಸ ಕಳೆದೋಯ್ತು. ಪ್ರತಿನಿತ್ಯವೂ ಕೂಡ ಅದೇ ಕ್ರಮ. ಮಧ್ಯರಾತ್ರಿ ಬರೋದು, ಯಾರು ಬಾಗಿಲನ್ನು ತೊಟ್ಟೋದು. ಒಂದು ದಿವಸ ಧೈರ್ಯ ಮಾಡಿ ಬಾಗಿಲನ್ನು ತೆಗೆದ್ನಂತೆ. ತೆಗೆದ್ರೆ ಒಂದು ಆನೆ ನಿಂತುಬಿಟ್ಟಿತ್ತು. ಎಲ್ಲ ಆನೆ ಯಾಕೆ ನಿಂತಿದೆ ಅಂತ ಕಣ್ಣು ಉಜ್ಕೊಂಡ. ಯಾಕೆ ನಿದ್ದೆ ಮಂಪ್ರು, ಏನು ಕಾಣಿಸ್ತಿದ್ಯೋ ಏನೋ ಅಂತ ಕಣ್ಣು ಉಜ್ಕೊಂಡು ನೋಡ್ದ. ಜಿಂಕೆ ಆಗೋಯ್ತು. ಎಲ್ಲ ಹಿಂಗಾಕಾಯಿತು ಅಂತ ದಿಟ್ಟಿಸ್ ನೋಡೋ ಅಷ್ಟೊತ್ತಿಗೆ ಒಂಟೆ ಆಗೋಯ್ತು. ಒಂದೊಂದು ರೂಪವನ್ನು ಧಾರಣೆ ಮಾಡ್ತಾ ಇದೆ ಅದು. ಆಗ ಗೋಕರ್ಣ ಕೇಳಿದ, ಯಾರು ನೀನು ಅಂತಂದ. ಯಾರು ನೀನು ಅಂತ ಏನು ಕೇಳ್ತೀಯೋ? ನಿನ್ನ ಅಣ್ಣನಾದ ದುಂದುಕಾರಿ ಬಂದಿದ್ದೇನಪ್ಪ ಅಂತಂದ್ಬಿಟ್ಟ. ಆಗ ತಮ್ಮ ಗೋಕರ್ಣ ಅಂದ, ಅಲ್ಲ, ನಿನಗಿನ್ನೂ ಪಿಶಾಚಿ ಜನ್ಮದಿಂದ ಮುಕ್ತಿ ಸಿಕ್ಕಿಲ್ವಾ ಅಂತಂದ. ಕಾರಣ, ಗಯಾಶ್ರಾದ್ದ ಮಾಡಿದ್ದೇನೆ, ಆದರೂ ಸಿಗಲಿಲ್ವ್ಯಾ? ಸಿಕ್ಕಿದ್ರೆ ನಾನು ಯಾಕೆ ಬರ್ತಿದ್ನೋ? ನನ್ನ ಪಾಪ ಎಷ್ಟಿದೆ ಅಂದರೆ ನೀನು ಗಯಾಶ್ರಾದ್ದ ಮಾಡಿದ್ರೂ ಪರಿಹಾರ ಆಗ್ತಾ ಇಲ್ಲ ಅಂತ.
ಆಗ ಗೋಕರ್ಣ ಕೇಳ್ದ, ನಾ ಏನು ಮಾಡಲು ಅದಕ್ಕೆ ಅಂತಂದರೆ, ಆಗ ದುಂದುಕಾರಿ ಅಂದ, ನೀ ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲಪ್ಪ, ನನಗೆ ಈ ಪಿಶಾಚಿ ಜನ್ಮ ಹೋಗೋ ತನಕ ನಿನ್ನ ಮನೆ ಬಾಗಿಲಲ್ಲಿ ಬಿದ್ದಿರ್ತೀನಿ ಅಂತಂದ್ಬಿಟ್ಟು. ಮನೆ ಬಾಗಿಲಲ್ಲಿ ಪಿಶಾಚಿ ಇದೆ ಅಂದರೆ ನಾವು ಹೆಂಗ್ರಿ ಓಡಾಡೋದು? ಹೌದೋ ಇಲ್ವೋ ನೋಡ್ರಿ, ಹಿಂಗಾಗೋಯ್ತು ಕಥಾ. ಗೋಕರ್ಣ ಭಾರೀ ಆಲೋಚನೆ ಮಾಡ್ತಾ ಇದ್ದಾನೆ. ಮಾರನೇ ದಿವಸ ಸಮುದ್ರ ತೀರಕ್ಕೆ ಹೋದ. ಗಾಯತ್ರಿ ಜಪವನ್ನು ಮಾಡಿದ. ವೇದಮಾತಾ ಗಾಯತ್ರಿ. ಗಾಯತ್ರಿ ಜಪವನ್ನು ಮಾಡಿದಾಗ ಅಶರೀರವಾಣಿ ಆಯಿತು. ಹೇ ಬ್ರಾಹ್ಮಣೋತ್ತಮ, ನಿನ್ನ ಅಣ್ಣನಾದ ದುಂದುಕಾರಿಗೆ ಪಿಶಾಚಿ ಜನ್ಮದಿಂದ ಮುಕ್ತಿ ಹೊಂದಬೇಕಾದರೆ ಭಾಗವತವನ್ನು ನೀನೇ ಸ್ವಯಂ 7 ದಿವಸಗಳ ಕಾಲ ಪಾರಾಯಣ ಮಾಡು ಅಂತ, ಅಂದರೆ ಪ್ರವಚನ ಮಾಡು ಅಂತ. ಅವನೇ ಸ್ವಯಂ ಪಂಡಿತ ಇದ್ದ ಗೋಕರ್ಣ. ಅದರ ಮಾರನೇ ದಿವಸದಿಂದ ಸಂಕಲ್ಪ ಮಾಡಿದ. ಅಖಂಡ ಭಾಗವತ ಸಪ್ತಾಹ ಕ್ರಮದಲ್ಲಿ ಇಡೀ ಭಾಗವತದ ಚರಿತ್ರೆಯಲ್ಲೇ 2ನೇ ಬಾರಿ ನಡೆದಂತಹ ಭಾಗವತ ಸಪ್ತಾಹವೇ ಆ ಗೋಕರ್ಣ ಮಾಡಿದ್ದು. ಮೊದಲನೇ ದಿವಸ ಒಂದು 100 ಮಂದಿ ಸೇರಿದ್ರು ಉಪನ್ಯಾಸಕ್ಕೆ. ಅಲ್ಲೊಂದು ಬಿದಿರಿನ ಕೋಲಿತ್ತು. ಆ ಕೋಲಿನಲ್ಲಿ ಆ ಪ್ರೇತ ಹೋಗಿ ಕೂತ್ಕೊಂಡ್ಬಿಡ್ತು. ಯಾಕೆ? ಪ್ರೇತಕ್ಕೆ ತನ್ನದೇ ಆದ ದೇಹ ಇಲ್ಲ, ಅದಕ್ಕೊಂದು ಅಧಿಷ್ಠಾನ ಬೇಕು. ನೋಡಿ, ಆತ್ಮಹತ್ಯೆ ಮಾಡ್ಕೊಂಬಿಡುವುದು ದೊಡ್ಡದಲ್ಲ, ಅದಾದಮೇಲೆ ಇಂತಹ ಪ್ರೇತತ್ವಾದಿಗಳು ಬರುತ್ತೆ, ಬಹಳ ದುಃಖ. ಅದನ್ನೆಲ್ಲ ಗರುಡ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಸರ್ವಥಾ ತತ್ಕಾರ್ಯಾದಿಗಳು ಮಾಡ್ಕೋಬಾರದು. ಬಬ್ಬುರುವಾಹನ ಪ್ರೇತ ಸಂಸ್ಕಾರ ಅಂತ ಗರುಡ ಪುರಾಣದ 7ನೇ ಅಧ್ಯಾಯದಲ್ಲಿ ಸ್ವಯಂ ಆ ಪ್ರೇತ ತನ್ನ ದುಃಖವನ್ನು ರಾಜನಾದ ಬಬ್ಬುರುವಾಹನ ಅವನಿಗೆ ತಾನು ತಿಳಿಸುತ್ತೆ. ರಾಜನ್, ನೀ ಏನು ಬಂದಿಯಪ್ಪ? ಬಂದು ಅಲ್ಲಿ ಆ ನದಿ ನೀರನ್ನು ಕುಡಿದಿಯಲ್ಲ, 1000 ವರ್ಷದಿಂದ ಇದೇ ನದಿ ತೀರದಲ್ಲಿದ್ದೇನೆ, ಇದುವರೆಗೂ ಆಯಿತು, ಆ ನದಿಯನ್ನು ಸ್ಪರ್ಶ ಮಾಡೋಕ್ಕಾಗಿಲ್ಲ. ಪಿಶಾಚಿಗಳಿಗೆ ನದಿ ಜಲದ ಸ್ಪರ್ಶ ಇಲ್ಲ, ಭೂಸ್ಪರ್ಶ ಇಲ್ಲ. ಇಷ್ಟು ತಿಳಿಸಿದೆ, ಇಷ್ಟು ಹೇಳಿದೆ. ಆದ್ದರಿಂದ ಆತ್ಮಹತ್ಯಾದಿಗಳನ್ನು ಮಾಡ್ಕೋಬಾರ್ದು ಅಂತ ಭಾಗವತ ಧರ್ಮ ತಿಳಿಸಿದೆ ನಮಗೆ. ಈಸಬೇಕು, ಇದ್ದು ಜಯಿಸಬೇಕು. ಏತದಂಶವನ್ನು ಹೇಳ್ತಾ ಆ ಕಾಲಕ್ಕೆ ಆ ಪ್ರೇತ ಒಂದು ಬಿದಿರಿನ ಕೋಲಲ್ಲಿ ಕೂತ್ಕೊಂಡ್ಬಿಡ್ತು. ಮೊದಲನೇ ದಿವಸದ ಅಖಂಡ ಭಾಗವತ ಬೆಳಗ್ಗೆ ಪ್ರಾರಂಭ ಆದರೆ ರಾತ್ರಿ ಕಾಲದ ತನಕ ಆ ಉಪನ್ಯಾಸವನ್ನು ಮಾಡ್ತಾ ನಮಸ್ಸನಾತನಾಯ ಅಂತ ಹೇಳಿ ಘಂಟಾನಾದವನ್ನು ಮಾಡಿದ್ರೆ ಆ ಬಿದಿರಿನ ಕೋಲಲ್ಲಿದ್ದಂತಹ ಒಂದು ಗೇಣು, ಒಂದು ಗಂಟೇನಿತ್ತು, ಛಟ್ ಅಂತ ಹೊಡ್ಕೊಂಡ್ಬಿಡ್ತು. ಎಲ್ಲರೂ ನೋಡಿದ್ರು ಅದನ್ನು. ನೋಡ್ರಿ, ಅದು ಉಪನ್ಯಾಸ ಮುಗಿಯೋಷ್ಟೊತ್ತಿಗೂ ಆ ಬಿದಿರಿನ ಕೋಲು ಹೊಡ್ಕೊಳ್ಳೋಕ್ಕೂ ಒಂದೇ ಸಮಯ ಆಯಿತು. ಕೆಲವೊಬ್ರು ಅಂದರು ಕಾಕತಾಳೀಯ ಅಂದ್ಬಿಟ್ಟು. ಏನೋ ರೀ, ಬೇಸಿಗೆ ಕಾಲ ಅಲ್ವಾ, ಇರತ್ತೆ, ಇವೆಲ್ಲ ಆಗ್ತಾ ಇರತ್ತಪ್ಪ ಅಂತಂದು ಮಾತಿನ ಮಾತು ಹರಡ್ಬಿಡ್ತು. ನೋಡ್ರಿ, ಆ ಕಾಲಕ್ಕೆ ವಾಟ್ಸಾಪ್ ಇಲ್ಲ, ಏನಿಲ್ಲ, ಆದರೂ ಹರಡುತ್ತಂತ. ಅದು ಹೇಗೆ ಹರಡ್ತೋ ಗೊತ್ತಿಲ್ಲ, ಹರಡ್ತು. 2ನೇ ದಿವಸ 300 ಜನ ಆಗೋದ್ರಂತೆ. ಭಾಗವತ ಕೇಳಕ್ಕಲ್ಲ, ಅದೇನೋ ಒಡ್ಕೊಳ್ಳುತ್ತಂತೆ, ನೋಡೋಣ ಅಂತ ಬಂದ್ಬಿಟ್ರಂತೆ. ಇದೇ ಲೋಕದ ಕ್ರಮ. ಪ್ರವಚನ ಜನ ಬರೋಲ್ಲ, ಪವಾಡ ಮಂದಿ ಬರ್ತಾರಂತೆ. ಇದೇ ಕಲಿಯುಗದ ಧರ್ಮ. 300 ಜನ ಆದರು. 2ನೇ ದಿವಸದ ಉಪನ್ಯಾಸ ಪ್ರಾರಂಭ ಆಯಿತು. ಅದು ಮುಗಿಯೋ ಸಮಯ ಬಂತು. ರಾತ್ರಿ ಕಾಲ ಇನ್ನೇನು ಮಂಗಳಾರತಿ ಮಾಡಬೇಕು, ಠಣ ಅಂತ ಘಂಟಾನಾದ ಮಾಡ್ತಾರೆ. ಅಲ್ಲಿ ಛಟ್ ಅಂದ್ಬಿಡ್ತು. ಓಹೋ, ಇದು ಕಾಕತಾಳೀಯ ಅಲ್ಲ, ಇಲ್ಲೇನೋ ಮಹಿಮಾ ಇದೆ ಅಂತಂದರೆ 3ನೇ ದಿವಸಕ್ಕೆ 1000 ಮಂದಿ ಸೇರಿಬಿಟ್ರಂತೆ. ನೋಡ್ರಿ, ಎಲ್ಲ ಅದನ್ನು ನೋಡಬೇಕು. ಅದರಿಂದ 3, 4, 5, 6, 7ನೇ ದಿವಸ ಶ್ರೀಮದ್ ಭಾಗವತ ಗ್ರಂಥವನ್ನು ಆ ಒಂದು ಪಿಶಾಚಿ ಬಿದಿರಿನ ಕೋಲಲ್ಲಿ ತಾನು ಕೂತು ಅದರಿಂದ ತಾನು ಶ್ರವಣ ಮಾಡ್ತಾ ಆ 7ನೇ ಗಂಟನ್ನು ಒಡ್ಕೊಂಡು ತಾನು ಅಲ್ಲಿಂದ ಹೊರಟುಬಿಡ್ತು. ಅಂದರೆ ಇದರ ತಾತ್ಪರ್ಯ ಪ್ರೇತತ್ವಾದಿಗಳ ನಿವೃತ್ತಿ ಆಗುತ್ತೆ. ಯಾವುದರಿಂದ? ಭಾಗವತ ಗ್ರಂಥದಿಂದ. ಯಾರು 7 ದಿವಸದ ಭಾಗವತವನ್ನು ಶ್ರವಣ ಮಾಡ್ತಾರೋ, ನಮ್ಮ ಪಿತೃಗಳಿಗೆ ಅಕಸ್ಮಾತಾಗಿ ಏನಾದರೂ ಇನ್ನು ಪ್ರೇತತ್ವಾದಿಗಳು ಇದ್ದರೆ ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ 3 ಪ್ರಕಾರದಲ್ಲಿ ಸೂಚನೆ ಕೊಡುತ್ತಂತೆ. ವ್ಯಾಧಿರೂಪೇಣ ಬಾಧತೆ,
ನಮಗೆ ರೋಗಗಳು ಕಾಡ್ತಾ ಇರುತ್ತಂತೆ. ವೈದ್ಯರ ಹತ್ರ ಹೋದರೆ ರಿಪೋರ್ಟ್ ನಾರ್ಮಲ್ ಬರ್ತಾ ಇರುತ್ತೆ, ರೋಗ ದೇಹದಲ್ಲಿ ಅಬ್ನಾರ್ಮಲ್ ಆಗೇ ಇರುತ್ತೆ. ಹೀಗೆ ಯಾಕೆ ಅಂದರೆ ಪಿತೃಶಾಪ. ಸಂತಾನ ಇರೋಲ್ಲ, ಸಂತಾನ ಸ್ಥಗಿತ ಆಗಿದೆ ಅಂತಂದರೆ ಪಿತೃಶಾಪ. ಇನ್ನು ಮೂರನೇದು ಯಾವುದು? ಬೇಕಾಷ್ಟು ಹಣ ಬರುತ್ತೆ, ಕೈಯಲ್ಲಿ ದುಡ್ಡೇ ನಿಲ್ಲೋಲ್ಲ, ದಾರಿದ್ರ್ಯತನ, ಇದು ಪಿತೃಶಾಪ. ಈ ಮೂರು ದೋಷ ಇದೆ ಅಂತಂದರೆ ಇದಕ್ಕೆ ಪಿತೃಗಳು ಇನ್ನೂ ತೃಪ್ತರಾಗಿಲ್ಲ. ಹಾಗಾದರೆ ಆ ಪಿತೃಗಳು ತೃಪ್ತಿಯಾಗಬೇಕಾದರೆ ನಾವು ನೀವು ಏನು ಮಾಡಬೇಕು? ಪಿಬತ ಭಾಗವತಂ ರಸಮ್ಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀಮದ್ ಭಾಗವತ ಗ್ರಂಥವನ್ನು ಯಾರು 7 ದಿವಸಗಳ ಕಾಲದಲ್ಲಿ ಶ್ರವಣ ಮಾಡ್ತಾರೆ, ಒಂದು ಪ್ರೇತತ್ವವೇ ನಿವೃತ್ತಿಯಾಗಿದೆ ಅಂತಂದರೆ ಇನ್ನು ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೋ ಇಲ್ಲವೋ. ಆದ್ದರಿಂದ ಇಂತಹ ಭಾಗವತ ಗ್ರಂಥಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ನಿರ್ಮತ್ಸರಾಣಾಂ ಸತಾಂ, ಇದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏತತ್ಕಾಲಕ್ಕೆ ಮೊದಲನೇ ಬಾರಿಗೆ ಭಾಗವತ ಗ್ರಂಥ ಅದು ಪ್ರಾರಂಭ ಆದದ್ದು ಯಾವ ಕ್ರಮದಲ್ಲಿ ಅಂತಂದರೆ ಅದನ್ನು ತಿಳಿಸ್ತಾರೆ. ಪರೀಕ್ಷಿತ್ ಮಹಾರಾಜರಿಗೆ ಶುಕಾಚಾರ್ಯರು ಭಾಗವತ ಗ್ರಂಥವನ್ನು ಉಪದೇಶ ಮಾಡಿದ್ದಾರೆ. ಇದೇ ಒಂದು ದೊಡ್ಡ ಕಥಾ. ಶುಕಾಚಾರ್ಯರು ಬಂದು ಉಪದೇಶ ಮಾಡಿದ್ರು. ಕಾರಣ, ಶುಕಾಚಾರ್ಯರು ಒಬ್ಬರ ಮನೆ ಮುಂದೆ ಎಷ್ಟು ಕಾಲ ನಿಲ್ತಾ ಇದ್ದರು? ನೀವು ಗೋವಿನ ಆ ಕೆಚ್ಚಲಿನಿಂದ ಒಂದಾವರ್ತಿ ಹಾಲನ್ನು ದೋಹನ ಮಾಡಬೇಕಾದರೆ ಎಷ್ಟು ಸಮಯ ಇರುತ್ತೋ ಅಷ್ಟು ಕಾಲ ಒಬ್ಬರ ಮನೆ ಮುಂದೆ ನಿಲ್ತಾ ಇದ್ರಂತೆ. ಅಂತಹ ಶುಕಾಚಾರ್ಯರು 7 ದಿವಸಗಳ ಕಾಲ ಪರೀಕ್ಷಿತ್ ಮಹಾರಾಜರಿಗೆ ತಾವು ಇದ್ದಲ್ಲೇ ಇದ್ದು ಭಾಗವತ ಗ್ರಂಥದ ಉಪದೇಶ ಮಾಡಿದ್ದಾರೆ ಅಂತಂದರೆ ಪರೀಕ್ಷಿತ್ ಮಹಾರಾಜರ ಪುಣ್ಯ ಎಂಥದ್ದು ಅಂತಂದರೆ ಇದಕ್ಕೆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಉತ್ತರವನ್ನು ಕೊಡ್ತಾರೆ. ದೊಡ್ಡವರ ಅನುಗ್ರಹ ಅಂತ ನಮಗೆ ಆಗಬೇಕಾದರೆ ವಂಶಶುದ್ಧಿ ಇರಬೇಕಂತೆ. ಆ ವಂಶಶುದ್ಧಿ ಪರೀಕ್ಷಿತ್ ರಾಜರಿಗೆ ಇತ್ತು ಅಂತ ತಿಳಿಸ್ತಾರೆ. ಪರೀಕ್ಷಿತ್ ಮಹಾರಾಜರು ಯಾರ ವಂಶೀಕ? ಪಾಂಡವರ ವಂಶೀಕ. ಪಾಂಡವರು ಎಂಥವರು? ಪಾಂಡುಸುತಾನಾಂ ಅಧಿಕಂ. ಕೃಷ್ಣ ಈ ಮಾತನ್ನು ಉಲ್ಲೇಖ ಮಾಡ್ತಾನೆ ಮಹಾಭಾರತದಲ್ಲಿ. ನನಗೆ ಯಾರು ಹೆಚ್ಚು ಪ್ರೀತಿ ಅಂತಂದರೆ ಪಾಂಡವರು ಅಂತ. ಯಾಕೆ ಪಾಂಡವರ ಮೇಲೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಪರಮಾತ್ಮ ಅಂತಂದರೆ, ಯಾವ ಪ್ರಸಂಗದಲ್ಲೂ ಪಾಂಡವರು ತಾವು ಧರ್ಮಕ್ಕೆ ವಿರುದ್ಧವಾದ ಕಾರ್ಯವನ್ನು ಮಾಡಿಲ್ವಂತೆ. ನೋಡಿ, ಪ್ರಾಣ ಹೋಗುವ ಪ್ರಸಂಗ ಬಂದರೂ ಕೂಡ ಭಾಗವತ ಧರ್ಮ ಏನು ತಿಳಿಸಿದೆ ಅದಕ್ಕೆ ಅನುಚಿತವಾಗಿಯೇ ತಾವು ಕಾರ್ಯವನ್ನು ಪ್ರವೃತ್ತ ಮಾಡಿರೋರು. ಸುಮ್ಮನೆ ಅನೇಕ ದೃಷ್ಟಾಂತ ಇದೆ. ಅದರಲ್ಲಿ ಒಂದು ದೃಷ್ಟಾಂತ, 18 ದಿವಸದ ಯುದ್ಧದಲ್ಲಿ ಒಂದು ದಿವಸ ಸೂರ್ಯಾಸ್ತ ಆಗುವ ಸಮಯ, ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ. ಹಾಗೆ ನಾವೇನು ಮಾಡಬೇಕು? ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. ಆದರೆ ಯುದ್ಧ ಭೂಮಿ, ಒಂದು ಹನಿ ನೀರು ಸಿಗೋಲ್ಲ, ಮತ್ತು ಹೆಂಗೆ ಅರ್ಘ್ಯ ಕೊಡಬೇಕು? ಆದರೆ ಎಂತಹ ಪ್ರಸಂಗದಲ್ಲೂ ಭಾಗವತ ಧರ್ಮಕ್ಕೆ ವಿಮುಖರಾಗಲಿಕ್ಕಿಲ್ಲ. ಆಗ ಪಾಂಡವರು ಅದೇ ಕುರುಕ್ಷೇತ್ರದ ಉಸುಕನ್ನೇ ಮರಳನ್ನೇ ತಗೊಂಡು ಸೂರ್ಯನಿಗೆ ಅರ್ಘ್ಯ ಕೊಟ್ಟುಬಿಟ್ರಂತೆ. ಇಷ್ಟು ಮಹತ್ವವನ್ನು ತಿಳಿಸುತ್ತೆ. ಮತ್ತೊಂದು ವಿಶಿಷ್ಟವಾದ ಪ್ರಥಮಸ್ಕಂದ ಭಾಗವತ ಪಾಂಡವರ ಭಾಗವತ ಧರ್ಮದ ನಿರೂಪಣೆಯನ್ನು ಮಾಡುತ್ತಾ ಉಪಪಾಂಡವರನ್ನು
ಅಶ್ವತ್ಥಾಮಾಚಾರ್ಯರು ತಾವು ಸಂಹಾರ ಮಾಡಿಬಿಟ್ರು. ಎಲ್ಲ ಮಲಗಿದಾಗ ಅವರ ಶಿರಸ್ಸನ್ನು ಕಡಿದ್ಬಿಟ್ರಂತೆ. ಹಿಂಗೆ ಕಡಿದ್ರು. ಏತತ್ಕಾಲಕ್ಕೆ ಭೀಮಾರ್ಜುನರು ಕೃಷ್ಣ ಹೋದರು. ಹೋಗಿ ಇನ್ನೇನು ಅಶ್ವತ್ಥಾಮಾಚಾರ್ಯರನ್ನು ಕರ್ಕೊಂಬರಬೇಕು ಅನ್ನೋಷ್ಟರಲ್ಲಿ ಅಶ್ವತ್ಥಾಮಾಚಾರ್ಯರು ತಾವೊಂದು ಬಾಣವನ್ನು ಪ್ರಯೋಗ ಮಾಡಿದ್ರು. ಯಾರ ಮೇಲೆ? ಅರ್ಜುನನ ಮೇಲೆ. ಅರ್ಜುನ ಆ ಅಸ್ತ್ರವನ್ನು ನೋಡಿ ದಿಗ್ಭ್ರಾಂತನಾಗ್ಬಿಟ್ಟಂತೆ. ಕಾರಣ 8 ದಿಕ್ಕಿನಲ್ಲೂ ಅದರ ಜ್ವಾಲೆ ವ್ಯಾಪಿಸ್ಬಿಟ್ಟಿತ್ತಂತೆ. ಅರ್ಜುನ ಕೇಳಿದ ಕೃಷ್ಣನನ್ನು, ಕೃಷ್ಣ ಯಾವುದೋ ಇದು ಅಸ್ತ್ರ ಅಂದ. ನಿನಗಿದರ ಪರಿಚಯ ಇಲ್ಲ ಬಿಡು ಅಂದ್ಬಿಟ್ಟ ಕೃಷ್ಣ. ಅಲ್ಲ ಕೃಷ್ಣ, ನಾನು ಮತ್ತು ಅಶ್ವತ್ಥಾಮಾಚಾರ್ಯ ಇಬ್ಬರು ಒಂದೇ ಯೂನಿವರ್ಸಿಟಿಲಿ ಓದಿದ್ದು. ಯಾರು? ದ್ರೋಣಾಚಾರ್ಯ ಹತ್ರನೇ ಓದಿದ್ದು. ಆದರೆ ಅವನಿಗೆ ಪರಿಚಯ ಇದೆ, ನನಗಿಲ್ಲ ಅಂದರೆ ಏನು ಅಂತಂದ. ಹೌದಪ್ಪ, ಅದಕ್ಕೆ ಲೋಕದಲ್ಲಿ ಒಂದು ನಾಲ್ನುಡಿ ಇದೆಯಂತೆ. ಅಳಿಯನ ಜೊತೆ ಊಟಕ್ಕೆ ಕೂತ್ಕೋಬೇಕಂತೆ, ಉಪಚಾರ ಜಾಸ್ತಿ. ಮಗನ ಜೊತೆ ಪಾಠಕ್ಕೆ ಕೂತ್ಕೋಬೇಕಂತೆ, ರಹಸ್ಯ ವಿಷಯಗಳು ಹೊರಗಡೆ ಬಂದ್ಬಿಡುತ್ತಂತೆ. ಇಲ್ಲ ಅಂದರೆ ಗುರುಗಳು ಸ್ವಲ್ಪ ವಿಷಯ ಹಿಡಿದು ಬಿಡ್ತಾರಂತೆ. ಮಗ ಕೂತಿದ್ದಾನೆ ಅಂತಂದರೆ ಇರೋ ಪರೋ ತಾವು ಏನೇನು ಓದಿದ್ದಾರೆ ಎಲ್ಲ ಒದರ್ತಾರಂತೆ. ಅದರಂತೆ ದ್ರೋಣಾಚಾರ್ಯರು ರಹಸ್ಯವಾಗಿ ಈ ಬ್ರಹ್ಮಾಸ್ತ್ರದ ಉಪದೇಶವನ್ನು ಅಶ್ವತ್ಥಾಮಾಚಾರ್ಯರಿಗೆ ಮಾತ್ರ ಮಾಡಿದ್ದಾರೆ ಅಂತಂದ. ಕೃಷ್ಣ, ನನ್ನ ಕಥೆ ಏನು ಅಂತಂದ ಅರ್ಜುನ. ಆಗ ಕೃಷ್ಣ ಅಂದ, ಇದೆಲ್ಲ ಬತ್ತಳಿಕೆಯಲ್ಲಿ ಆ ಬ್ರಹ್ಮಾಸ್ತ್ರ ನೀನು ಪ್ರಯೋಗ ಮಾಡು ಅಂತನ್ಬಿಟ್ಟ ಪರಮಾತ್ಮ. 2 ಬ್ರಹ್ಮಾಸ್ತ್ರಗಳು ಕೂಡ ಸರಸ್ವತಿ ನದಿ ತೀರಕ್ಕೆ ಬಂದ್ಬಿಟ್ಟು. ಬಂದಾಗ ವೇದವ್ಯಾಸ ದೇವರು ತಾವಲ್ಲಿ ಕೂತಿದ್ರು. ತಾವು ನೋಡಿ ತಲೆ ಚೆಚ್ಕೊಂಡ್ರು. ಅಲ್ಲೋ, ನೀವು ಬೇಕಾದ ಕಾದಾಟ ಕುರುಕ್ಷೇತ್ರದಲ್ಲಿ ಮಾಡ್ಕೊಳ್ರಪ್ಪ, ನಾವೇನೋ ನದಿ ತೀರದಲ್ಲಿ ಕೂತ್ಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ರೆ ಇಲ್ಲೇನು ಅಸ್ತ್ರ ಪ್ರಯೋಗ ಮಾಡ್ತೀರಾ ಅಂತ ಮಧ್ಯದಲ್ಲಿ ನಿಂತ್ಕೊಂಡ್ರು. ಈ ಕಡೆಯಿಂದ ಬ್ರಹ್ಮಾಸ್ತ್ರ, ಈ ಕಡೆಯಿಂದ ಬ್ರಹ್ಮಾಸ್ತ್ರ, 2 ಅಸ್ತ್ರಗಳ ಮಧ್ಯದಲ್ಲಿ ವೇದವ್ಯಾಸ ದೇವರು ನಿಂತರಂತೆ. ಏನು ಕಾರ್ಯ ಮಾಡ್ತಾ ಇದ್ದೀರಿ? 2 ಬ್ರಹ್ಮಾಸ್ತ್ರವನ್ನು ಏಕಕಾಲಕ್ಕೆ ಪ್ರಯೋಗ ಮಾಡಿದರೆ ಬ್ರಹ್ಮಾಂಡ ಸ್ಫೋಟ ಆಗ್ತದೋ? ಉಪಸಂಹಾರ ಮಾಡ್ರಿ ಅಂತಂದು ಉಪಸಂಹಾರವನ್ನು ಅರ್ಜುನ ತಾನು ಪ್ರಯೋಗ ಮಾಡಿದ ಅಸ್ತ್ರವನ್ನು ಉಪಸಂಹಾರ ಮಾಡಿಬಿಟ್ಟ. ಅಶ್ವತ್ಥಾಮಾಚಾರ್ಯರು ತಾವು ಪ್ರಯೋಗ ಮಾಡಿದ ಅಸ್ತ್ರವನ್ನು ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಅರ್ಜುನನೇ ಮಾಡ್ದ ಅದನ್ನು ಕೂಡ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆ ಏನು? ಅಶ್ವತ್ಥಾಮಾಚಾರ್ಯರು ತಾವು ಯಾಕೆ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಮಾನಸಿಕವಾಗಿ ಅವರಲ್ಲಿ ಇದ್ದಂತಹ ಬ್ರಹ್ಮಚರ್ಯೆ ನಶಿಸಿ ಹೋಗಿತ್ತಂತೆ. ಯಾಕೆ ಬ್ರಹ್ಮಚರ್ಯ ಹೋಗಿತ್ತು ಅವರಿಗೆ ಅಂತಂದರೆ, ದುರ್ಯೋಧನ ಮೃತನಾಗೋ ಕಾಲಕ್ಕೆ ಅಶ್ವತ್ಥಾಮಾಚಾರ್ಯರ ಹತ್ರ ಒಂದು ಭಾಷೆ ತಗೊಂಡಂತೆ. ಏನಂತ? ಅಶ್ವತ್ಥಾಮಾಚಾರ್ಯರೇ, ನನ್ನ ಪತ್ನಿಯಿಂದ ತಾವು ಕುರುವಂಶವನ್ನು ಬೆಳೆಸಬೇಕು ಅಂತನ್ಬಿಟ್ಟ. ಅದ್ಯಾಪಿ ಕಾರ್ಯ ನಡೆದಿಲ್ಲ. ಆದರೆ ಕೇವಲ ಮಾತು ಕೊಟ್ರಂತೆ. ಅಷ್ಟಕ್ಕೆ ಅವರ ಬ್ರಹ್ಮಚರ್ಯವೇ ಹುಟ್ಟುತ್ತಂತೆ. ನೋಡಿ, ಅಸ್ತ್ರವನ್ನು ಉಪಸಂಹಾರ ಮಾಡುವ ಯೋಗ್ಯತಾ ಕಳ್ಕೊಂಬಿಟ್ರಂತೆ ಅವರು ಆ ಕಾಲಕ್ಕೆ. ಯಾವ ಅಶ್ವತ್ಥಾಮಾಚಾರ್ಯರು ಇಡೀ ಮಹಾಭಾರತದ ಯುದ್ಧದಲ್ಲಿ ಹೆಚ್ಚು ಶತ್ರುಗಳನ್ನು ಸಂಹಾರ ಮಾಡಿರೋರಲ್ಲಿ ಪಟ್ಟಿಯನ್ನು ತಗೊಂಡ್ರೆ 2ನೇ ಸ್ಥಾನ ಬರೋದು ಯಾರಿಗೆ? ಅಶ್ವತ್ಥಾಮಾಚಾರ್ಯ. 1ನೇ ಸ್ಥಾನ ಯಾರಿಗೆ? ಭೀಮಸೇನ ದೇವರಿಗೆ. 3ನೇ ಸ್ಥಾನ ಯಾರಿಗೆ? ಅರ್ಜುನನಿಗೆ. ಇಂತಹ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಚರ್ಯವನ್ನು ಕಳ್ಕೊಳ್ಳೋ ಹಂತಕ್ಕೆ ಅವರ ಮನಸ್ಸಲ್ಲಿ ಯಾಕೆ ವಿಕಾರ ಆಯಿತು ಅಂತಂದರೆ, ಇದು ಭಾಗವತವನ್ನು ತಿಳಿಸುತ್ತೆ. ಅಶ್ವತ್ಥಾಮಾಚಾರ್ಯರು ತಾವು ದುರ್ಯೋಧನನ ಮನೆಯಲ್ಲಿ
ಒಂದು ಲೋಟ ಹಾಲನ್ನು ಕುಡಿದಿದ್ದರ ಫಲ ಮನಸ್ಸು ವಿಕಾರ ಆಯಿತು ಅಂತ ತಿಳಿಸ್ತಾರೆ. ಅದಕ್ಕೆ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಂತ ಮೇಲಿಂದ ಮೇಲೆ ಶಾಸ್ತ್ರಗಳು ಉಲ್ಲೇಖ ಮಾಡುತ್ತೆ. ಕಂಡ ಕೂಳುಗಳನ್ನು ತಿಂದು ಒಡಲೊರೆಯಬೇಡ, ಕಾಲ ವ್ಯರ್ಥ ಕಳೆಯಬೇಡ, ನಿನ್ನ ಪ್ರಾರಬ್ಧ ಭೋಗಕ್ಕೆ ಮನಸೋಲಬೇಡ, ಶ್ರೀಹರಿ ದಯಮಾಡ, ಶ್ರೀಹರಿ ದಯಮಾಡ. ಅಶುದ್ಧವಾದ ಅನ್ನ ಅಂದರೆ ಯಾವುದು? ಶುದ್ಧವಾದ ಅನ್ನ ಅಂದರೆ ಯಾವುದು? ಏನಿಲ್ಲ ರೀ, ನಾವು ಬಿಸ್ಲರಿ ನೀರು ಹಾಕಿ ಅನ್ನ ಮಾಡಿದ್ದು, ಶುದ್ಧ ಆಯಿತೋ ಇಲ್ಲವೋ? ಅಲ್ಲ. ಪ್ಯೂರಿಟಿ ಬೇರೆ, ಸ್ಯಾಂಟಿಟಿ ಬೇರೆ. ಹಾಗಾದರೆ ನಮ್ಮ ಮನೆಯ ಅನ್ನವನ್ನು ನಾವು ತಿಂದರೂ ಕೂಡ ಅದು ಪರಾನ್ನ ಆಗುತ್ತೆ, ದುಷ್ಟಾನ್ನ ಅಂತ ಕರೆಸ್ಕೊಳ್ಳುತ್ತೆ. ನಾವು ಊಟ ಮಾಡಬೇಕು ಬೇಡವೋ? ನಮ್ಮನೆ ಅನ್ನನೂ ನಾವು ತಿನ್ನಬಾರ್ದು ಅಂದ್ರೆ ಏನ್ರಿ ಇದು ಭಾಗವತ? ಹಂಗರ್ಥ ಅಲ್ಲ. ನಾವು ಏನು ಸ್ವೀಕಾರ ಮಾಡಬೇಕಾದರೂ ದೇವರಿಗೆ ಅರ್ಪಣೆ ಮಾಡಿ ತಗೋಬೇಕು, ಅದೇ ಶುದ್ಧ ಅನ್ನ. ದೇವರಿಗೆ ಅರ್ಪಣೆ ಮಾಡಿಲ್ಲ ಅಂದರೆ ಅದೇ ದುಷ್ಟಾನ್ನ. ಇನ್ನೂ ಶಾಸ್ತ್ರ ಒಂದು ಮಾತು ಹೇಳುತ್ತೆ, ಒಂದು ಲೋಟ ನೀರು ಕುಡಿಬೇಕಾದರೂ ಕೃಷ್ಣಾರ್ಪಣೆ ಮಾಡಬೇಕಂತೆ. ಇದು ಭಾಗವತ ಧರ್ಮ. ಆದರೆ ದುರ್ಯೋಧನ ಕೃಷ್ಣನ ದ್ವೇಷಿ, ಅವನು ದೇವರಿಗೆ ಅರ್ಪಣೆ ಮಾಡೋ ಪ್ರಸಂಗವೇ ಇಲ್ಲ. ಹಾಗಾದರೆ ಅಶ್ವತ್ಥಾಮಾಚಾರ್ಯರು ತಾವು ತಗೊಂಡಿದ್ದು ಯಾವ ಅನ್ನ ಅಂದರೆ ದೇವರಿಗೆ ಅರ್ಪಣೆ ಮಾಡದೇ ಇರುವ ಅನ್ನವನ್ನು ತಗೊಂಡ್ರು. ಅದರ ಫಲ ಏನಾಯಿತು? ಮನಸ್ಸು ವಿಕಾರ ಆಯಿತು. ಮನಸ್ಸು ವಿಕಾರ ಆಗಿದ್ದರಿಂದ ಏನಾಯಿತು? ಬ್ರಹ್ಮಚರ್ಯ ಹೋಯಿತು. ಬ್ರಹ್ಮಚರ್ಯ ಹೋಗಿದ್ದರಿಂದ ಏನಾಯಿತು? ಮಂತ್ರಶಕ್ತಿ ಹೋಯಿತು. ಇಷ್ಟಕ್ಕೆಲ್ಲ ಈ ಸಾಫ್ಟ್ವೇರಲ್ಲಿರತ್ತಲ್ಲ, RCA ಅಂತಿರುತ್ತೆ, ರೂಟ್ ಕಾಸ್ ಅನಾಲಿಸಿಸ್ ಅಂತ. ಪ್ರಾಬ್ಲಮ್ಗೆ ಮೂಲ ಯಾವುದು ಅಂತ ನೋಡಿದ್ರೆ ದೇವರಿಗೆ ಅರ್ಪಣೆ ಮಾಡದೇ ಇರುವ ಅನ್ನವನ್ನು ತಗೊಂಡಿದ್ದರ ಫಲ. ಹಾಗಾದ್ರೆ ಭಾಗವತ ನಮಗೆ ನಿಮಗೆ ಏನು ತಿಳಿಸ್ತಾ ಇದೆ ಅಂತಂದರೆ, ನಾವು ಏನು ಸ್ವೀಕಾರ ಮಾಡಬೇಕಾದರೂ ಅದ್ಯಾಪಿ ಸಾತ್ವಿಕ ಆಹಾರವನ್ನೇ ತಗೋಬೇಕು. ನಾವು ಆ ಕ್ರಮದಲ್ಲಿ ಅನ್ನಾದಿಗಳನ್ನು ನಾವು ತಗೋಬೇಕಾದರೆ ದೇವರಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡಬೇಕಂತ. ಈ ಕೆಲವೊಂದು ಬಾರಿ ನಮಗೇನಾಗುತ್ತೆ, ಈ ಬೇಸಿಗೆ ಕಾಲ ಬೇರೆ, ಬಿಸಿಲಲ್ಲಿ ಹೋಗಿ ಎಲ್ಲೋ ಬಂದ್ವಿ, ಮನೆಗೆ ಬಂದ್ವಿ. ಅಷ್ಟು ಮನೆಗೆ ಬಂದಾಗ ಒಂದಿಷ್ಟು ದ್ರಾಕ್ಷಿನೋ ಏನೋ ಕೊಟ್ಟಾಗ ಬಿಸಿಲಿನ ಬೇಗ ಬೇರೆ ನೋಡಿ ಏನು ಮಾಡಿದ, ತಗೊಂಡ ಬಾಯಿಗೆ ಹಾಕೊಂಬಿಟ್ಟ. ದೇವ್ರಿಗೆ ಅರ್ಪಣೆ ಮಾಡೋದು ಮರ್ತು ಹೋಯ್ತು. ಬಾಯಿಗೆ ಹಾಕೊಂಡ ಆಮೇಲೆ ತಲೆಗೆ ಬಂತು, ಅಯ್ಯೋ ದೇವ್ರಿಗೆ ಅರ್ಪಣೆನೇ ಮಾಡಲಿಲ್ಲ. ಆಗ ನಮ್ಮ ದೇವರನ್ನಂತೆ, ನನ್ನನ್ನು ಜ್ಞಾಪಿಸ್ಕೊಂಡೆಲ್ಲ, ನಾನು ಸ್ವೀಕಾರ ಮಾಡ್ತೀನಿ ಬಿಡು ಅನ್ನಂತೆ. ನೋಡ್ರಿ, ನಾವು ಬಾಯಿಗೆ ಹಾಕೊಂಡ್ರೂ ಕೂಡ ಆ ಹಣ್ಣಿನಲ್ಲಿ ಇರುವ ಸ್ವಾಖ್ಯರಸ ಏನಿದೆ ಅದು ಪರಮಾತ್ಮನಿಗೆ ಮಾತ್ರ ಮೀಸಲು. ನಾವು ಅಷ್ಟು ಚಿಂತನೆ ಮಾಡಿದ್ರೂ ಕೂಡ ಪರಮಾತ್ಮ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದೇ ಶಬರಿ ತಾನು ರಾಮದೇವರಿಗೆ ಕೊಟ್ಟಂತಹ ಎಂಜಾಲ ಫಲಗಾಳ ಹರಿಗರ್ಪಿಸಿದ ಕಂಜಾಲೋಚನನೆ ತಾ ಬಲ್ಲಳು ಅಂತ ವಿಜಯದಾಸರು ಒಂದು ದೇವರ ನಾಮದಲ್ಲಿ ಏತದ್ದಂಶವನ್ನು ನಮಗೇನು ತಿಳಿಸಿದ್ದಾರೆ. ಹಾಗಾದರೆ ಭಾಗವತ ಗ್ರಂಥ ಅಂತಂದರೆ ಕೇವಲ ಒಂದು ಕಥಾರೂಪದಲ್ಲಿ ಹೊರಟದ್ದಲ್ಲ. ಅದರಿಂದ ನಾವು ನೀವು ಏನನ್ನು ತಿಳಿಬೇಕು? ಇವತ್ತಿನ ಕಥಾ ಪ್ರಸಂಗದಿಂದ ನಾವೇನು ತಿಳಿದಿದ್ದೇವೆ? ಏನು ಸ್ವೀಕಾರ ಮಾಡಬೇಕಾದರೂ ಮನಸ್ಸಿನಲ್ಲೇ, ಏನು ಜೋರಾಗಿ ಅನ್ನಬೇಕು, ಪಕ್ಕದವ್ರು ಕೇಳಬೇಕು ಹಾಗೇನಿಲ್ಲ. ಏನು ತಗೊಳ್ಳೋ ಕಾಲಕ್ಕೂ ಕೃಷ್ಣ ವಿಠಲ ನಿನಗರ್ಪಣೆ ಇಷ್ಟು ಮಾಡಿದ್ರೂ ಪರಮಾತ್ಮ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ಮುಂದೆ ಅದೇ ಪ್ರಸಂಗಗಳು ಬರುತ್ತೆ ನಮಗೆ. ನಾವು ಏನು ಕೊಟ್ಟರು ಪರಮಾತ್ಮ ಹೇಗೆ ಸ್ವೀಕಾರ ಮಾಡ್ತಾನೆ ಅನ್ನೋ ಪ್ರಸಂಗಗಳೇ ಪುಂಖಾನುಪುಂಖವಾಗಿ ಭಾಗವತ ಗ್ರಂಥ ತಾನು ಉಲ್ಲೇಖ ಮಾಡ್ತದೆ. ಹೀಗೆ ಏತತ್ ಕ್ರಮದಿಂದ 2 ಅಸ್ತ್ರಗಳು ಉಪಸಂಹಾರ ಆಯಿತು. ಆದಾಗ ಅಶ್ವತ್ಥಾಮಾಚಾರ್ಯನ ಹಿಡಿದ್ರಂತೆ ಭೀಮಸೇನ ದೇವರು. ಧರ 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 ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಯಾರ ಬಳಿಗೆ? ದ್ರೌಪದಾದೇವಿ ಬಳಿಗೆ. ದ್ರೌಪದಾದೇವಿ ತಾನು ನೋಡಿದ್ಲು. ಮುಚ್ಚತಾಂ ಮುಚ್ಚತಾಂ ಯೇಷಃ ಬ್ರಾಹ್ಮಣಃ ಬ್ರಾಹ್ಮಣೋ ಮಮ ದೇವತಾ ಮುಚ್ಚತಾಂ. ದ್ರೌಪದಾದೇವಿಯ ಸ್ಥಿತಿ ಏನು?
ತನ್ನ ಮಕ್ಕಳನ್ನೇ ಕರೆದಿದ್ದಾರೆ. ಯಾರು? ಅಶ್ವತ್ಥಾಮಾಚಾರ್ಯರು. ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಕರ್ಕೊಂಬರಬೇಕಾದ್ರೆ ದ್ರೌಪದಾದೇವಿ ಅನ್ಲಂತೆ, ಮುಚ್ಚತಾಮೇಷ ಬ್ರಾಹ್ಮಣ. ಸ್ವಾಮಿ ಗುರುಪುತ್ರ ಇದ್ದಾನು, ಹಿಂಗೆ ಎಳ್ಕೊಂಬರಬೇಡ್ರಿ ಅಂದ್ಲಂತೆ. ಎಂತಹ ಭಾಗವತ ಧರ್ಮ! ತಾನು ಇಷ್ಟ ಆಗಿದ್ರಿ ಸಿಟ್ಟು ಮಾಡಬೇಕಾಗಿತ್ತು, ಸಿಟ್ಟು ಮಾಡಲಿಲ್ವಂತೆ ತತ್ಕಾಲಕ್ಕೆ. ಏಷ ಬ್ರಾಹ್ಮಣ, ಸ್ವಾಮಿ ಹಾಗೆ ಶಿಕ್ಷೆ ಕೊಡಬೇಡ್ರಿ ಅಂತಂತ ಇದ್ದರೆ ಭೀಮಸೇನ ದೇವರು ಅಂದರು ಅರ್ಜುನನಿಗೆ, ಅರ್ಜುನ ಏಷಃ ಆತತಾಯಿನಃ, ಆತತಾಯಿ ಇದ್ದಾನೋ ಇವನು, ಕಡಿ ಅವನನ್ನ ಅಂತಂದು ಸಂಹಾರ ಮಾಡು. ದ್ರೌಪದಾದೇವಿ ಹಂಗೆ ಮಾಡಬೇಡಿ ಅಂತಂದ್ಲು. ಭೀಮಸೇನ ದೇವರು ಸಂಹಾರ ಮಾಡಿ ಅಂದು. ಸಂಹಾರ ಮಾಡಬೇಕಾ ಬೇಡವಾ? ನಮಗೆ ಜಿಜ್ಞಾಸ ಅಲ್ಲ, ಅರ್ಜುನನ್ಗೆ ಬಂದ್ಬಿಡ್ತು. ಕೃಷ್ಣ ಅಂತ ಹೋದ ಕೃಷ್ಣನ ಹತ್ರ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹೌದೋ ಇಲ್ವೋ? ಎಲ್ಲ ಕೃಷ್ಣನ ಹತ್ರನೇ ಹೋಗಬೇಕು. ಕೃಷ್ಣ ಅಂದ. ಮಾತಿಗೆ ಮುಂಚೆ ಕೃಷ್ಣ ಅಂತ ಬರ್ತೀಯ, ಗೆಟ್ ಔಟ್ ಅಂದ. ಇದೊಂದು ಹವ್ಯಾಸ ಹೋಗಿರುತ್ತೆ ನೋಡ್ರಿ. ಆಗ ಅರ್ಜುನ ಅಂದ, ಅಲ್ಲೋ ಕೃಷ್ಣ, ನೀನೇ ನನ್ನ ಕೈ ಬಿಟ್ಬಿಟ್ರೆ ನಾ ಏನು ಮಾಡಲಪ್ಪ? ಆಗ ನಮ್ಮ ದೇವರಂದ, ಹೇಳಿದ ಪಾಠನೇ ಎಸ್ಸತಿ ಹೇಳ್ಕೊಡ್ಲು ನಿನಗೆ ಅಂದ್ಬಿಟ್ಟ. ಇಷ್ಟು ಸಾಕಾಯಿತು ಅರ್ಜುನನಿಗೆ. ನಮ್ಮ ಕತೆ ಹಂಗಲ್ಲ. ಹೇಳಿದ ಪಾಠನ ಯಾವ್ದು ಹೇಳಿದ್ದು ಹೇಳಿ ಕೃಷ್ಣ? ಭಗವದ್ಗೀತೆ ಹೇಳಿದ್ನಲ್ಲೋ. ಭಗವದ್ಗೀತೆ ಅಲ್ಲ, ಎಲ್ಲಿ ಬಂದಿತ್ತು ಹೇಳಿ ಮಾತು? ಹೌದಾ, ಇಂತಹ ಅಧ್ಯಾಯ, ಆ ಅಧ್ಯಾಯದಲ್ಲಿ ಎಷ್ಟನೇ ಶ್ಲೋಕ ಹೇಳು, ಆ ಶ್ಲೋಕನ ಇನ್ನೊಂದು ಸತಿ ಅರ್ಥ ಹೇಳಿಬಿಡು. ನೋಡಿ, ಇಷ್ಟು ಬಂದು ಬುದ್ಧಿ ನಮ್ಮದು. ಅದು ಅರ್ಜುನನ ಕ್ರಮ ಹಂಗಲ್ಲ. ಹೇಳಿದ ಪಾಠನೇ ಎಸ್ಸತಿ ಹೇಳೋ ಅಂದರೆ ಗ್ರಹಣ ಆಗ್ಬಿಡ್ತವನಿಗೆ. ಕೃಷ್ಣ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕೋಯ್ತು. ಭೀಮಸೇನ ದೇವರ ಮಾತು, ದ್ರೌಪದಾದೇವಿ ಮಾತು ಎರಡೂ ಒಂದೇ. ಎರಡೂ ಒಂದೇ ಹೇಗಾಯಿತು? ಒಬ್ಬರು ಸಂಹಾರ ಮಾಡು ಅಂತ ಇದ್ದಾರೆ, ಅವರು ಮಾಡಬೇಡ ಅಂತ ಇದ್ದಾರೆ. ಹಾಗಾದ್ರೆ ಎರಡೂ ಒಂದೇ ಹೇಗಾಯಿತು ಅಂತಂದರೆ ಅದಕ್ಕೆ ತಿಳಿಸ್ತಾರೆ, ಬ್ರಾಹ್ಮಣನನ್ನು ಸಂಹಾರ ಮಾಡೋದು ಅಂತಂದರೆ ಖಡ್ಗವನ್ನು ತಗೊಂಡು ಇರಿದು ಕೊಲ್ಲುವುದು ಬ್ರಾಹ್ಮಣನ ಸಂಹಾರ ಮಾಡೋ ಅರ್ಥ ಅಲ್ಲ. ಹೊರತಾಗಿ ಮುಂಡನಂ, ಯಾರು ತಪ್ಪು ಮಾಡಿದ್ದ ಅಂದರೆ ಆ ಬ್ರಾಹ್ಮಣನಿಗೆ ಎಂತಹ ಶಿಕ್ಷೆ ಕೊಡಬೇಕಂತೆ? ಶಿಖಿ ಸಹಿತ ತಲೆ ಬೋಡಿಸ್ಬಿಡ್ಬೇಕಂತೆ. ಹಂಗೇನಾರು ಮಾಡ್ತು ಅಂತಂದರೆ ಆ ಬ್ರಾಹ್ಮಣ ಬದುಕಿದ್ದರೂ ಸತ್ತಂತೆ. ಮತ್ತೇನು? ಗಡಿಪಾರು ಮಾಡಬೇಕಂತೆ. ಸ್ಥಾನ ವಿಪರ್ಯಯಂ, ಸ್ಥಾನಭ್ರಷ್ಟನನ್ನಾಗಿ ಮಾಡಿಬಿಡ್ಬೇಕಂತೆ. ಹಂಗಾಯಿತು ಅಂತಂದರೆ ಆ ಬ್ರಾಹ್ಮಣ ಸತ್ತಂತೆ. ಮತ್ತೊಂದು ಯಾವುದು? ಅಪಕರ್ಷಣಂ. ಅವನಲ್ಲಿ ಯಾವುದಾದ್ರು ಅನರ್ಘ್ಯವಾದ ಪದಾರ್ಥ ಇದ್ದರೆ ಅದನ್ನು ಕರ್ಷಣೆ ಮಾಡಿಬಿಡಬೇಕು. ಅದೇ ಕಾರ್ಯವನ್ನೇ ಭೀಮಸೇನ ದೇವರು ತಾವು ಅಶ್ವತ್ಥಾಮಾಚಾರ್ಯರ ಹಣೆಯಲ್ಲಿ ಇದ್ದಂತಹ ಒಂದು ಅನರ್ಘ್ಯವಾದ ಮಣಿಯನ್ನು ತಾವು ಕಸ್ಬಿಟ್ಟು ತಗೊಂಡಿದ್ದೇ ಧರ್ಮರಾಜ ತನ್ನ ಕಿರೀಟದಲ್ಲಿ ಧಾರಣೆ ಮಾಡಿಬಿಟ್ಟ. ಯಾವಾಗ ಧರ್ಮರಾಜ ತಾನು ಧಾರಣೆ ಮಾಡಿದ್ನೋ ಅಶ್ವತ್ಥಾಮಾಚಾರ್ಯರು ಅತ್ಯಂತ ಕ್ರುದ್ಧರಾದರು. ಇನ್ನೊಂದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರು. ಪ್ರಯೋಗ ಮಾಡಬೇಕಾದ್ರೆ ಒಂದು ಮಾತಂದರು, ಇಡೀ ಪಾಂಡವರ ವಂಶವನ್ನೇ ನಾಶ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಬಿಟ್ಟು. ಆಗ ಕೃಷ್ಣ ಅಂದ, ಅಶ್ವತ್ಥಾಮಾಚಾರ್ಯರೇ, ಯಾವ ಪಾಂಡವರನ್ನು ನಾಶ ಮಾಡ್ತೇನೆ ಅಂತ ನೀವು ಸಂಕಲ್ಪ ಮಾಡಿದ್ದೀರೋ ಅದಕ್ಕೆ ವ್ಯತಿರಿಕ್ತವಾದ ಸಂಕಲ್ಪ ನಾನು ಮಾಡ್ತೇನೀಗ ಅಂದ. ಈ ಪಾಂಡವರನ್ನೇ 1000 ವರ್ಷಗಳ ಕಾಲ ಮೆರೆಸ್ತೇನೆ ಅಂದ್ಬಿಟ್ಟ ಪರಮಾತ್ಮ. ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ಯಾವಾಗ ದುರ್ಯೋಧನ ಮೃತನಾದನೋ ಕಲಿಯುಗ ಪ್ರಾರಂಭ. ಕಲಿಯುಗ ಪ್ರಾರಂಭ ಆದದ್ದು ಯಾವಾಗ? ದುರ್ಯೋಧನ ಮೃತನಾದಾಗ. ಈಗ ಕೃಷ್ಣ ಏನು ಮಾಡ್ದ? ಪಾಂಡವರನ್ನು 1000 ವರ್ಷಗಳ ಕಾಲ ಮೆರೆಸಿದ್ದಾನೆ ಅಂತಂದರೆ ದ್ವಾಪರ ಯುಗವನ್ನು ಎಕ್ಸ್ಟೆಂಡ್ ಮಾಡ್ದ, ಕಲಿಯುಗವನ್ನು ಮುಂದೆ ಹಾಕ್ದ. ಇಷ್ಟು ಕಾಲ ದೇವರ ಅಧೀನ, ಎಲ್ಲರೂ ಕಾಲದ ಅಧೀನ, ಆದರೆ ಕಾಲ ದೇವರ ಅಧೀನ. ಅದಕ್ಕೆ ಪರಮಾತ್ಮ ಏನಾದ? ಸತ್ಯಂ ಪರಂ ಧೀಮಹಿ. ದೇವರು ಪರ. ಪರ ಅಂದ್ರೇನು?
ಲೋಕವಿಲಕ್ಷಣ. ದಾಸರು ಒಂದು ಕಡೆ ಹೇಳ್ತಾರಲ್ಲ, ಪರದೇಶಿ ನೀನು ಸ್ವದೇಶಿ ನಾನು ಅಂತಾರೆ. ಏನು ಪರದೇಶಿ ಅಂದರೆ ಪ್ರತ್ಯೇಕನಾಗಿ ಇರುವ ಪರಮಾತ್ಮ, ಹೊರತಾಗಿ ಅವನೊಟ್ಟಿಗೆ ಯಾರೂ ಸರಿಸಾಟಿಯಾಗಿ ನಿಲ್ಲುವ ಸಾಮರ್ಥ್ಯ ಯಾವ ದೇವತೆಗಳಿಗೂ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಮಾತ್ರ. ವಿಷ್ಣು ಸಹಸ್ರನಾಮದಲ್ಲಿ ಏನು ಬರುತ್ತೆ? ಪೂತಾತ್ಮ ಪರಮಾತ್ಮ ಚ. ಅಲ್ಲಿ ಪರಮಾತ್ಮ ಪರಶಬ್ದ ಅಂದರೆ ಏನು? ಪರಮಾತ್ಮ ಲೋಕವಿಲಕ್ಷಣ. ಇಷ್ಟು ಅರ್ಥವನ್ನು ನಮಗೆ ಕೊಡ್ತಾರೆ. ಹೀಗೆ ಆ ಕಾಲಕ್ಕೆ ಪರಮಾತ್ಮ ಇಡೀ ಕಾಲವನ್ನೇ ಮುಂದೂಡಿದ್ನಂತೆ. ಇದನ್ನೇ ಒಂದು ಕಡೆ ನಮಗೆ ಹೇಳ್ತಾ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂತವ 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 ದಾಸೋಹಂ. ಪರಮಾತ್ಮ ಕಾಲಾಂತರ್ಗತ, ಕಾಲನಿಯಾಮಕ, ಕಾಲಾತೀತ, ಕಾಲ ಪ್ರವರ್ತಕ, ಇವೆಲ್ಲವೂ ಕೂಡ ದೇವರ ಅಧೀನ. ಆ ಪಾಂಡವರನ್ನು 1000 ವರ್ಷಗಳ ಕಾಲ ಪರಮಾತ್ಮ ತಾನು ಮೆರೆಸ್ತೇನೆ ಅಂತ ಹೇಳ್ತಾ ಅಶ್ವತ್ಥಾಮಾಚಾರ್ಯರಿಗೆ ಶಾಪವನ್ನು ಕೊಟ್ಟ ಕೃಷ್ಣ. ಅಶ್ವತ್ಥಾಮಾಚಾರ್ಯರು ಹೆದರದ್ರಂತೆ. ಕೃಷ್ಣ ಅನುಗ್ರಹ ಮಾಡಪ್ಪ ಅಂತ ಹೇಳಿದಾಗ ಆ ಕಾಲಕ್ಕೆ ಪರಮಾತ್ಮ ತಾನೊಂದು ಅನುಗ್ರಹ ಮಾಡ್ದ. ಏನು ಅನುಗ್ರಹ ಅಂತಂದರೆ, ಎಲ್ಲಿ ಭಾಗವತ ಕಥಾ ಪ್ರಸಂಗ ನಡೀತಾ ಇರುತ್ತೋ ಅಲ್ಲಿ ಅಶ್ವತ್ಥಾಮಾಚಾರ್ಯರಿಗೆ ಒಂದು ಸ್ಥಾನವನ್ನು ಕೊಡಬೇಕು. ಅವರು ಬರ್ತಾರೆ, ಇಲ್ಲಿ ಬಂದು ಕೂತು ಶ್ರವಣ ಮಾಡ್ತಾರೆ. ಶ್ರವಣ ಮಾಡಿದಾಗ ಅವರ ಹಣೆಯಿಂದ ಮಣಿಯನ್ನು ಕಿತ್ತಿದ್ದಾರಲ್ಲ, ಅದು ಬಹಳ ಬೇನೆ ಇದೆಯಂತೆ, ಬಹಳ ನೋವಿದೆಯಂತೆ ಅವರಿಗೆ. ಅದು ಉಪಶಮನ ಆಗೋದು ಯಾವಾಗ ಅಂತಂದರೆ ಭಾಗವತ ಕಥಾಶ್ರವಣ ಮಾಡಿದಾಗ. ಹಾಗಾದರೆ ಭಾಗವತ ಕಥಾಶ್ರವಣ ಅಶ್ವತ್ಥಾಮಾಚಾರ್ಯರಿಗೆ ಪೇಯ್ನ್ ಕಿಲ್ಲರ್. ಒಂದು ಹೇಗೆ ನಾವು ಪೇಯ್ನ್ ಕಿಲ್ಲರ್ ಅಂತ ತಗೊತೇವಲ್ಲ, ನಮಗೆ ನಿಮಗೆ ಒಂದು ಗುಳಿಗೆ. ಅಶ್ವತ್ಥಾಮಾಚಾರ್ಯರಿಗೆ ಯಾವುದು ಪೇಯ್ನ್ ಕಿಲ್ಲರು? ಭಾಗವತ ಗ್ರಂಥ. ಹಾಗಾದ್ರೆ ನಮಗೆ ನಿಮಗೆ ಯಾವುದು ಆಗಬೇಕು ಪೇಯ್ನ್ ಕಿಲ್ಲರ್ ಅಂದರೆ? ಶ್ರೀಮದ್ ಭಾಗವತ ಗ್ರಂಥ. ನೋಡಿ, ಅದನ್ನು ತಿಳಿಸ್ತಾರೆ. ಇಷ್ಟು ಅಂಶವನ್ನು ಹೇಳ್ತಾ ಮಹಾಭಾರತದಲ್ಲಿ ಇನ್ನೊಂದು ಪ್ರಸಂಗ ಬರುತ್ತೆ. ಇನ್ನೊಂದು ಅನುಗ್ರಹ ಮಾಡಿದ್ನಂತೆ ಕೃಷ್ಣ. ನೋಡಿ, ಯಾರ ಮನೆಯಲ್ಲಾದರೂ ಅಕಸ್ಮಾತಾಗಿ ದೀಪವನ್ನು ಹಚ್ಚೋ ಕಾಲಕ್ಕೆ ಕೈ ತಗಲಿ ದೀಪದ ಕಂಬ ಬಿದ್ದರೆ ಅವರ ಮನೆಯಲ್ಲಿ ಶುಭ ನಡಿಬೇಕು. ಇದೊಂದು ವ್ಯವಸ್ಥೆ ಮಾಡಿದೆ. ನಮಗೇನು ಅನಿಸುತ್ತೆ? ಏನು ಅಪಶಕುನ ಅಂತ ಅನಿಸುತ್ತೆ ಅಲ್ವಾ? ಇಲ್ಲ, ಅದು ಶುಭ. ಯಾಕೆ ಅಂತಂದರೆ, ಆ ದೀಪದ ಕಂಬ ಬಿದ್ದಾಗ ಅದರ ಎಣ್ಣೆ ತೈಲ ಏನು ಕೆಳಗಡೆ ಬಿದ್ದಿರುತ್ತೆ ಅದನ್ನು ಅಶ್ವತ್ಥಾಮಾಚಾರ್ಯರು ತಮ್ಮ ಹಣೆಗೆ ಲೇಪನ ಮಾಡ್ಕೊತಾರಂತೆ. ಲೇಪನ ಮಾಡಿಕೊಂಡಾಗ ಅವರ ಗಾಯಕ್ಕೆ ಉಪಶಮನ ಅಂತೆ. ಅದು ಆ ನೋವು ಏತತ್ಕಾಲಕ್ಕೆ ಸ್ವಲ್ಪ ಅದು ಕಡಿಮೆ ಆಗುತ್ತಂತೆ. ಆದಾಗ ಆ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಹರಿಸ್ತಾರಂತೆ, ನಿಮ್ಮ ಮನೆಯಲ್ಲಿ ಶುಭ ಆಗಲಿ ಅಂತ ಅನುಗ್ರಹ ಮಾಡ್ತಾನೆ. ಕೃಷ್ಣ ಒಂದು ಮಾತನ್ನು ಸೇರಿಸ್ದ, ಅದನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು. ಅಕಸ್ಮಾತಾಗಿ ಕಂಬ ಕೈ ಜಾರದ್ರೆ, ಹೊರತಾಗಿ ನಾವೇ ಕಂಬ ತಳ್ಳಿಬಿಟ್ಟು ಅಶ್ವತ್ಥಾಮಾಚಾರ್ಯ ಬನ್ನಿರಿ ಹಚ್ಕೊಳ್ಳಿ, ಹಚ್ಕೊಂಡಿದ್ದಾಯ್ತಾ ನಮಗೆ ಅನುಗ್ರಹ ಮಾಡಿರಿ, ಹಂಗಲ್ಲ. ಅದು ಅಕಸ್ಮಾತಾಗಿ ಅಂತ ಶಬ್ದ ಇದೆ. ಅದೇ ಶಬ್ದವೇ ಅಕಸ್ಮಾತ್. ಇದು ಸಂಸ್ಕೃತದ ಶಬ್ದ. ಅದು ನಾವು ಕನ್ನಡದಲ್ಲಿ ಬಹಳ ರೂಢಿಗೆ ತಂದ್ಕೊಂಬಿಟ್ವಿ ಅದನ್ನು. ಆ ಕ್ರಮದಿಂದ ಅಕಸ್ಮಾತ್ ಅಂತಂದರೆ ಹಾಗೆ ಬಂದಿವಿ ಅಂತನ್ನಲ್ವ ನಾವು, ಅದರಂತೆ ಅಕಸ್ಮಾತ್ ಶಬ್ದ ಅದು. ಆ ಕ್ರಮದಲ್ಲಿ ಅಶ್ವತ್ಥಾಮಾಚಾರ್ಯ ಅನುಗ್ರಹ ಮಾಡ್ತಾ ಇನ್ನೊಂದು ಅನುಗ್ರಹ ಮಾಡ್ದ ಅಶ್ವತ್ಥಾಮಾಚಾರ್ಯರಿಗೆ. 28ನೇ ಕಲಿಯುಗ ಇದು. ಈಗ ವೇದ ವಿಭಜನೆ ಮಾಡಿದ್ಯಾರು? ವೇದವ್ಯಾಸ ದೇವರು. ಮುಂದಿನ 29ನೇ ಕಲಿಯುಗದಲ್ಲಿ ವೇದ ವಿಭಜನೆಯನ್ನು ಭಗವಾನ್ ವ್ಯಾಸರು ಮಾಡುವಲ್ಲ, ಅಶ್ವತ್ಥಾಮಾಚಾರ್ಯರು ಮಾಡ್ತಾರೆ. ಅಂದರೆ ವ್ಯಾಸಪೀಠದಲ್ಲಿ ಕೂಡೋರು ಯಾರು? ಅಶ್ವತ್ಥಾಮಾಚಾರ್ಯರು. ಅಷ್ಟು ಅನುಗ್ರಹ ಮಾಡಿಬಿಟ್ಟ ಪರಮಾತ್ಮ ಅವರಿಗೆ.
ಇಷ್ಟು ಅನುಗ್ರಹ ಮಾಡಿ ಕೃಷ್ಣ ತಾನು ಇನ್ನೇನು ಹೊರಟಾಗ ಕುಂತಿದೇವಿ ಕೃಷ್ಣ ಅಂತ ಕೂಗಿದ್ಲಂತೆ. ದೇವರು ಬಂದ. ಕೃಷ್ಣ ಎಷ್ಟು ವೇಗವಾಗಿ ಸಂಚಾರ ಮಾಡ್ತಾ ಇದ್ದ. ನಮ್ಮ ಪೇಜಾವರ ಸ್ವಾಮಿಗಳು ವೇಗನೇ ತಡೆಯೋಕ್ಕಾಗ್ತಿರ್ಲಿಲ್ಲ. ನಾವು ಅವ್ರ ಜೊತೆ ಇದ್ದವ್ರಿಗೆ ಗೊತ್ತಾಗ್ತದೆ. 80ನೇ ವಯಸ್ಸಿನಲ್ಲಿ ಬೆಳಗ್ಗೆ ಡೆಲ್ಲಿಲಿರಬೇಕು, ಸಾಯಂಕಾಲಕ್ಕೆ ಯಾವುದೋ ಹಳ್ಳಿಲಿರಬೇಕು, ಅದ್ರ ಮಧ್ಯದಲ್ಲಿ ಯಾವುದೋ ಪ್ರೆಸ್ ಕಾನ್ಫರೆನ್ಸ್ಗೆ ಹೋಗಬೇಕು, ಅದ್ರ ಮತ್ತೊಂದು ಹುಡುಗರಿಗೆ ಪಾಠ ಮಾಡಬೇಕು, ಗ್ರಂಥಗಳು ಬರಿಬೇಕು. ಇಷ್ಟು ಕಾರ್ಯ ಮಾಡ್ತಾಯಿದ್ರು. ಪಾಠ ಮಾಡ್ತಿದ್ದಿದ್ದು ಯಾವಾಗ ಗೊತ್ತಾ? ಅವರು ಈ ಗಾಡೀಲಿ ಒಂದೂರಿನಿಂದ ಒಂದೂರಿಗೆ ಹೋಗಬೇಕಾದ್ರೆ ಸಮಯ ಇರೋದಲ್ಲ, ಆ ಸಮಯದಲ್ಲಿ ಪಾಠ ಮಾಡೋರು. ಹುಡುಗರಿಗೂ ನಿದ್ದೆ ಬರೋದು, ಆ ಕಾಲಕ್ಕೆ ಗ್ರಂಥ ಬರೆಯೋರು. ಇಷ್ಟು ಕಾರ್ಯ ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಭಾಗವತ ಸಾರ ಒಂದು ಗ್ರಂಥ ಬರೆದಿದ್ದಾರೆ ಪೇಜಾವರ ಸ್ವಾಮಿಗಳು. ಅವರು ತಿರುಪತಿ ಬೆಟ್ಟ ಹತ್ತೋ ವೇಗವನ್ನೇ ನಾವು ಧರಿಸ್ಲಿಕ್ಕೆ ಆಗ್ತಿರಲಿಲ್ಲ. ಕೃಷ್ಣನ ಪೂಜೆ ಮಾಡೋ ಯತಿಗಳಲ್ಲೇ ಅಷ್ಟು ಸಾಮರ್ಥ್ಯ ಇತ್ತು ಅಂತಂದರೆ ಇನ್ನು ಕೃಷ್ಣ ಇನ್ನೆಷ್ಟು ವೇಗವಾಗಿ ಹೊರಟಿರಬೇಡ. ಕುಂತಿದೇವಿ ಕೃಷ್ಣ ಅಂತ ತಾನು ಕರೆದ್ರೆ ಬಂದೇ ಬಿಟ್ಟ ಪರಮಾತ್ಮ ಕಾಲಕ್ಕೆ. ಏನು ಅಷ್ಟು ಪ್ರೀತಿಯಿಂದ ಕರೆದೆ ಅಂತಂದಾಗ ಆಗ ಕುಂತಿದೇವಿ ಕೃಷ್ಣನನ್ನು ನಾನಾ ಪರ್ಯವಾಗಿ ತಾನು ಸ್ತೋತ್ರ ಮಾಡಿದ್ದಾಳಂತೆ. ಕೃಷ್ಣಾಯ ವಾಸುದೇವಾಯ ದೇವಕೀ ತನಯಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಿಯೇ. ಕೃಷ್ಣನ ಪಾದಕಮಲ, ಮುಖಕಮಲ, ಕರಕಮಲ ಅದೆಲ್ಲದರ ಚಿಂತನೆಯನ್ನು ಮಾಡ್ತಾ ಗಟ್ಟಿ ಕೃಷ್ಣನ ಪಾದ ಹಿಡಿದುಬಿಟ್ಲಂತೆ. ತನ್ನ ಕಣ್ಣೀರಿನಿಂದಲೇ ಪಾದ ಪ್ರಕ್ಷಾಳನೆ ಮಾಡಿದ್ಲಂತೆ. ಪರಮಾತ್ಮನ ಪಾದ ತೊಳಿತಾ ಇದ್ದಾಳಂತೆ. ಅವಳು ಕಣ್ಣೀರಿನಿಂದ ಪಾದ ತೊಳೆದ್ರೆ ಕೃಷ್ಣ ತಾನು ಅಳ್ತಾ ಇದ್ದಾನಂತೆ. ನೋಡಿ, ಅಂದರೆ ಏನರ್ಥ? ನೀನು ಸಮರ್ಪಣೆ ಮಾಡಿದ್ದನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಅಂತ ಪರಮಾತ್ಮ ತಾನಲ್ಲಿ ತೋರಿಸ್ದ. ಏತತ್ ಕಾಲಕ್ಕೆ ಕೃಷ್ಣ ಒಂದು ಮಾತನ್ನು ಅನ್ನಂತೆ, ಅಲ್ಲ ಏನು ಕರೆದೆ, ಏನಾರು ಬೇಕಿತ್ತ ಅನ್ನಂತೆ ಪರಮಾತ್ಮ. ಆಗ ಕುಂತಿದೇವಿ ಅನ್ಲಂತೆ, ಅಲ್ಲೋ ಕೃಷ್ಣ, ಎಷ್ಟು ಅನುಗ್ರಹ ಮಾಡಿದ್ಯಪ್ಪ ನೀನು. ವನವಾಸ ಕೃಚ್ಛತಃ, ವನವಾಸದಲ್ಲಿ ಇದ್ದಾಗ ಪಾಂಡವರಿಗೆ ವಿಪ್ರಶಾಪ ಬರುವ ಪ್ರಸಂಗ ಬಂದಿತ್ತು. ವನಪರ್ವದಲ್ಲಿ ಬರುತ್ತೆ ಈ ಒಂದು ಕಥಾಭಾಗ. ಏನದು ಪ್ರಸಂಗ? ದುರ್ಯೋಧನ ದೂರ್ವಾಸರನ್ನು ಕರೆಸ್ಕೊಂಡ. 7 ದಿವಸಗಳ ಕಾಲ ಆತಿಥ್ಯ ಮಾಡ್ದ ಅವರಿಗೆ. 7ನೇ ದಿವಸ ದೂರ್ವಾಸರು ಹೊರಟಾಗ ದುರ್ಯೋಧನ ಬಂದ. ಸ್ವಾಮಿ, ನನ್ನ ಸೇವೆಗೆ ತಾವು ಪ್ರೀತರಾಗಿದ್ದರೆ ಅಂತಂದೆ. ಬೇಕಾದ ಮಾಡಿದ್ವಿ ಬಿಡಪ್ಪ ಅಂತಂದರು ದುರ್ಯೋಧನನಿಗೆ. ಹಾಗಾದ್ರೆ ಒಂದೇ ಒಂದು ಅಪೇಕ್ಷಾ ಅಂದ. ಕೇಳು ಅಂತಂದರು. ಏನಿಲ್ಲ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಕಾಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೂ ಸ್ವಲ್ಪ ಅನುಗ್ರಹ ಆಗಬೇಕು ಅಂದ. ದೂರ್ವಾಸರಿಗೆ ಆಶ್ಚರ್ಯ ಆಗೋಯ್ತು. ನಿನಗೂ ಇಷ್ಟು ಒಳ್ಳೆ ಬುದ್ಧಿ ಇದೆಯೇನು ಅಂತ ಅಂದ್ಕೊಂಡ್ರು. ಆಗ್ಲಪ್ಪ, ಅವಶ್ಯ ಹೊರಡ್ತೇನೆ ಅಂತಂದು. ಹೌದು ಸ್ವಾಮಿ, ನೀವು ಮಾಡ್ತೀರಿ, ಆದರೆ ಇನ್ನೊಂದು ಭಿನ್ನಹ ಅಂತಂದ. ಏನು? ಮಧ್ಯಾಹ್ನ 3 ಗಂಟೆಗೆ ಹೋಗಬೇಕು ಅಂತಂದ. 3 ಗಂಟೆಗೆ ಯಾಕೋ? ಮಧ್ಯಾಹ್ನ ಬೆಳಗ್ಗೆನೇ ಹೊರಟ್ಬಿಡ್ತೀನಿ, ಸ್ನಾನ ಸಂಧ್ಯಾವನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇನು. ಹಂಗಲ್ಲ ಆದರೆ ಆಗೋಲ್ಲ, ಮಧ್ಯಾಹ್ನ 3 ಗಂಟೆಗೆ ಹೋಗ್ಬೇಕು ನೀವು. ಯಾಕೆ ಅಂತಂದರೆ ದುರ್ಯೋಧನನಿಗೆ ಎಲ್ಲ ವಿಷಯ ಬರ್ತಿತ್ತು. ಯಾವಾಗ ಧರ್ಮರಾಜ ಮತ್ತು ದ್ರೌಪದಾದೇವಿ ನೋಡಿ, ಮನೆ ಯಜಮಾನರು ಕೊನೆ ಪಂಕ್ತಿಲಿ ಊಟ, ಇದು ಲೋಕನೀತಿ. ಇದು ಯಜಮಾನನೇ ಮೊದಲೇ ಪಂಕ್ತಿಲಿ ಊಟ ಕೂತ್ಕೊಂಡ್ಬಿಡಬಾರ್ದಂತೆ, ಕೊನೆ ಪಂಕ್ತಿಲಿ ಊಟ ಮಾಡಬೇಕಂತೆ. ಅದರಂತೆ ಸಾವಿರಾರು ಜನ ಋಷಿಮುನಿಗಳೆಲ್ಲ ಬಂದಿರೋರು ಎಲ್ಲಿ? ಪಾಂಡವರ ಬಿಡಾರಕ್ಕೆ. ಅವ್ರದ್ದೆಲ್ಲ ತೀರ್ಥ ಪ್ರಸಾದ ಆಗಬೇಕು. ಅದೆಲ್ಲ ಆದಮೇಲೆ ಕೊನೆಯದಾಗಿ ದ್ರೌಪದಾದೇವಿ ಧರ್ಮರಾಜ ಊಟ ಮಾಡಬೇಕು. ಯಾವಾಗ ಧರ್ಮರಾಜ ದ್ರೌಪದಾದೇವಿ ಊಟ ಮಾಡಿ ಕೈ ತೊಳೆದ್ರು ಅಂತಂದರೆ ಅಕ್ಷಯ ಪಾತ್ರೆಯಲ್ಲಿ ಇನ್ನೊಂದು ಆಕಳನ್ನು ಹುಟ್ಟುತ್ತಾ ಇರಲಿಲ್ಲ.
ಅವರ ಭೋಜನದ ಸಮಯ ಎಷ್ಟೊತ್ತಾಗಿತ್ತಂತೆ? 2 ಗಂಟೆಗೆ ಮಾಡೋರಂತೆ ಪ್ರತಿನಿತ್ಯ. ಯಾವಾಗ ಧರ್ಮರಾಜ ಕೈ ತೊಳೆದ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಹುಟ್ಟೋಲ್ಲ. ಅಷ್ಟೊತ್ತಿಗೆ ದೂರ್ವಾಸರು ಹೋಗಬೇಕು. ಹೋದಾಗ ಅವ್ರಿಗೆ ಆತಿಥ್ಯ ಮಾಡಬಾರದು, ಮಾಡಲಿಕ್ಕೆ ಆಗೋಲ್ಲ. ಯಾಕೆ? ಅಕ್ಷಯ ಪಾತ್ರೆಯಲ್ಲಿ ಅನ್ನ ಹುಟ್ಟೋಲ್ಲ. ಬ್ರಾಹ್ಮಣರಿಗೆ ಅನ್ನ ಹಾಕದೇ ಇರೋ ದೋಷ ಬರಬೇಕು. ಹೇಳಿ ಕೇಳಿ ದೂರ್ವಾಸರು ಅವರು ಶಾಪ ಕೊಡಬೇಕು. ವಿಪ್ರಶಾಪಕ್ಕೆ ಪಾಂಡವರು ಗುರಿ ಆಯಿತು ಅಂತಂದರೆ ಸಂಗ್ರಾಮದಲ್ಲಿ ಜಯ ನನಗೆ ಅಂತ ದುರ್ಯೋಧನ ಇಷ್ಟು ಯೋಚನೆ ಮಾಡಿದ್ದ. ಅವನಿಗೆ ಇಷ್ಟು ಬುದ್ಧಿ ಇತ್ತು ಅಂತ ಅನ್ಕೋಬೇಡಿ. ಮಹಾಭಾರತ ಹೇಳುತ್ತೆ, ಶಕುನಿ ಕಳಿಂಕರಾಜನನ್ನು ಕರೆಸಿದ್ದ. ಈ ಕಳಿಂಕರಾಜ ಎಲ್ಲಿದ್ದ ಅಂದರೆ ಇವತ್ತಿನ ಆಫ್ಘಾನಿಸ್ತಾನ್ ಅಲ್ಲಿದ್ದವನು. ಅಲ್ಲಿಂದ ಕರೆಸಿದ್ದ ಇವನನ್ನು. ಕರೆಸಿದಾಗ ಅವನೊಂದಷ್ಟು ಬುದ್ಧಿವಾದ ಹೇಳಿದ್ದ ಇವನಿಗೆ, ಹೇಗಾಗಿರಬೇಕು ಏನೇನು ಅಂತೆಲ್ಲ ತಿಳಿಸಿದ್ದ. ಅದರಲ್ಲಿ ಒಂದು ಪಾಠ ಇದು, ಬ್ರಾಹ್ಮಣರ ಶಾಪ ಕೊಡಿಸ್ಬಿಡು ನೀನು. ಯಾರಿಗೆ? ಪಾಂಡವರಿಗೆ. ಜಯ ನಿನಗೆ ಆಗುತ್ತೆ ಅಂತಂದಿದ್ದ. ಸರಿ, ದುರ್ಯೋಧನ ಏನು ಆ ಸೇವೆ ನಡೆಸಿದ್ದ, ದೂರ್ವಾಸರು ಬದ್ಧರಾದ್ರಂತೆ ಅದಕ್ಕೆ. ಧರ್ಮರಾಜ ಕೈ ತೊಳ್ಕೊಂಡು ಬಂದ, ಭೋಜನ ಮುಗಿಸಿ ದೂರ್ವಾಸರು ಬಂದ್ಬಿಟ್ರು. ಹೆದರ ನಡಗ್ಬಿಟ್ನಂತೆ. ಸ ತ್ರಸ್ತ ಹೃದಯ. ದೂರ್ವಾಸರು ಬಂದರು, ಧರ್ಮರಾಜ ಇವತ್ತು ಆತಿಥ್ಯ ನಿನ್ನ ಮನೇಲೇಪ್ಪ, ಗೊತ್ತಿದೆಯಲ್ಲ ನನ್ನ ಕ್ರಮ ಅಂತಂದರು. ವಿಚಿತ್ರ ಕ್ರಮ ಅವ್ರದ್ದು. ನಾನು ಬಂದ ಮೇಲೆ ಒಲೆ ಹಚ್ಚೋದು ಮಾಡಬಾರ್ದು, ನಾನು ಬರೋಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ, ಆಚಾರ್ಯ ಬನ್ನಿ, ನಾನು ತಿನ್ನೋಲ್ಲ, ನಾನು ಬರಬೇಕು, ಅಡುಗೆ ಆಗಬೇಕು, ಇದು ನನ್ನ ಕ್ರಮ ಅಂತಂದರು. ಆಯಿತು, ಏನು ಒಂದು ಅಗಳನ್ನ ಹುಟ್ಟುವಲ್ಲ, ಏನು ಕ್ರಮ ಹೆಂಗೆ ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದರೆ ಅವರಷ್ಟೊತ್ತಿಗೆ ನದಿ ಸ್ನಾನಕ್ಕೆ ಹೋದ್ರಂತೆ ದೂರ್ವಾಸರು. ಹೋಗಿರೋಣ, ದ್ರೌಪದಾದೇವಿ ಕೃಷ್ಣ ಅಂತ ಸ್ತೋತ್ರ ಮಾಡಿಬಿಟ್ರು. ಕೃಷ್ಣ ಬಂದೇ ಬಿಟ್ಟ ಆ ಕಾಲಕ್ಕೆ. ಅಲ್ಲ, ಏನು ಅಷ್ಟು ಪ್ರೀತಿಯಿಂದ ಕರೆದೆ, ಪಂಚಭಕ್ಷ ಪರಮಾನ್ನ ಮಾಡಿದ್ಯಾ ಅನ್ನಂತೆ ಪರಮಾತ್ಮ ಆ ಕಾಲಕ್ಕೆ. ದ್ರೌಪದಾದೇವಿ ಅಂದ್ಲು, ಅಲ್ಲೋ ಕೃಷ್ಣ, ನೀನು ಪರೀಕ್ಷೆ ಮಾಡ್ತೀಯ ನನ್ನನ್ನು. ಕೃಷ್ಣ ಒಂದು ಅಗಳನ್ನು ಹುಟ್ಟೋಲ್ವೋ, ಬ್ರಾಹ್ಮಣೋತ್ತಮರು ದೂರ್ವಾಸರು ಬಂದ್ಬಿಟ್ಟಿದ್ದಾರಪ್ಪ, ನಾ ಏನು ಮಾಡಲು ಕೃಷ್ಣ ಅಂತಂದರೆ, ಹೋಗಿ ಅಕ್ಷಯ ಪಾತ್ರೆ ತಗೊಂಬ ಅಂದ. ದ್ರೌಪದಾದೇವಿ ಅಂದ್ಲು, ಕೃಷ್ಣ ತೊಳೆದಿಟ್ಬಿಟ್ಟಿದ್ದೀನು, ಒಂದು ಅಗಳನ್ನು ಹುಟ್ಟೋಲ್ಲಪ್ಪ, ನಮ್ಮ ದೇವರಂದ ನೀನು ತಗೊಂಬ, ಅಷ್ಟೇ ನಿನ್ನ ಕೆಲಸ ಅಂತ. ಆ ಅಕ್ಷಯ ಪಾತ್ರೆ ತಂದರೆ 2 ಅಗಳನ್ನು ಇತ್ತಂತೆ ಅದರಲ್ಲಿ. ಇದನ್ನು ಗುಣ ಅನ್ಬೇಕೋ ದೋಷ ಅನ್ಬೇಕು? ಪಾತ್ರೆ ತೊಳೆದಿಟ್ಟಾದ್ಮೇಲೂ ಅದರಲ್ಲಿ 2 ಅಗಳ ಅನ್ನ ಇತ್ತು ಅಂತಂದರೆ, ಮನೇಲಿ ಹಂಗಾದರೆ ಯಜಮಾನರು ದೇವ್ರ ಪೂಜೆ ಕೂತಾಗ ಹಿಂದಿನ ದಿವಸದ್ದು ಅನ್ನ ಮಾಡಿರೋ ಪಾತ್ರೆಯಲ್ಲಿ 2 ಅಗಳ ಅನ್ನ ಇದೆ ಅಂತಂದರೆ ಯಜಮಾನರು ಹೊಗಳ್ತಾರೋ ಬೈತಾರೋ? ಸರಿಯಾಗಿ ಶಾಸನ ಆಗ್ತದೆ, ಹೌದು ಇಲ್ಲೂ? ಹಾಗಾದರೆ ಇಲ್ಲಿ ದ್ರೌಪದಾದೇವಿ 2 ಅಗಳ ಅನ್ನವನ್ನು ಹೇಗೆ ಉಳಿಸೋದ್ಲು? ಹಾಗೆ ಮುಸ್ರೆ ತಿಕ್ಕಕ್ಕೆ ಬರುತ್ತೋ ಇಲ್ವೋ ದ್ರೌಪದಾದೇವಿ? ನೋಡಿ, ಇದೊಂದು ಪ್ರಶ್ನೆ. ಯಾವ ದ್ರೌಪದಾದೇವಿ ರುಕ್ಮಿಣೀ ದೇವಿಗೆ ಮಡಿಮೈಲಿಗೆ ಬಗ್ಗೆ ತಾನು ಹೇಳಿದ್ಲೋ ಅಂತಹ ದ್ರೌಪದಾದೇವಿ ಹೇಗೆ ಉಳಿಸಿದ್ಲು ಅಂತಂದರೆ, ಅದಕ್ಕೆ ತಿಳಿಸ್ತಾರೆ, 2 ಅಗಳು ಅನ್ನ ಅಂತಂದರೆ ನಾವು ತಿಳಿದಂತಹ ಅನ್ನ ಅಲ್ಲ ಅದು. ಸಂಸ್ಕೃತದಲ್ಲಿ ಅನ್ನ ಅಂದರೆ ಜ್ಞಾನ ಮತ್ತು ಭಕ್ತಿ. ಜ್ಞಾನ ಭಕ್ತಿಗಳು ದ್ರೌಪದಾದೇವಿಯಲ್ಲಿ ಹೇಗಿತ್ತು? ಅದು ಅಕ್ಷಯವಾಗಿ ಇತ್ತು. ಅದೇ ಅಕ್ಷಯ ಪಾತ್ರೆಯಲ್ಲಿ 2 ಅಗಳು ಅನ್ನ ಅಂತಂದರೆ ಜ್ಞಾನ ಭಕ್ತಿ ಅಂತರ್ಥ. ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ. ಯಾಕೆ 2 ಬಾರಿ ಅಂದರು? ಯಾವ್ದಾದ್ರು ಒಂದೊಂದಿದ್ರೆ ಸಾಕಿತ್ತು. ಅನ್ನದಾನ ಮಾಡಿ ಅನ್ಬೇಕಿತ್ತು, ಇಲ್ಲ ಅನ್ನಛತ್ರ ಇಡಿ ಅಂತ ಅನ್ಬೇಕಿತ್ತು. ಅನ್ನದಾನ ಅಂತಾರೆ, ಅನ್ನಛತ್ರ ಅಂತಾರೆ. ಏನು ಅರ್ಥ ಇದು ಅಂತಂದರೆ, ಮೊದಲನೇ ಅನ್ನದಾನ ಅದು ಸಂಸ್ಕೃತದ ಅನ್ನ. ಜ್ಞಾನ ದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ. ಹಾಗಾದರೆ ಅಲ್ಲಿ ಅನ್ನ ಶಬ್ದಕ್ಕೆ ಏನಂತ ನಿರ್ವಚನ ಮಾಡಿದ್ದಾರೆ?
ಜ್ಞಾನ ಅಂತ ಮಾಡಿದ್ದಾರೆ. ಅದರಂತೆ ಕೃಷ್ಣ ತಾನು ದ್ರೌಪದಾದೇವಿಯಲ್ಲಿದ್ದಂತಹ ಜ್ಞಾನ ಭಕ್ತಿಯನ್ನು ಸ್ವೀಕಾರ ಮಾಡಿಬಿಟ್ಟ ಪರಮಾತ್ಮ. ಸ್ವೀಕಾರ ಮಾಡಿದ್ದೆ ಏನು ಮಾಡಿದ್ನಂತೆ, ಭೂರಿ ಭೋಜನ ಆದರೆ ಏನು ಮಾಡ್ತೇವೆ ನಾವು, ಹೋ ಅಂತ ತೇಗ್ತೇವಂತೆ. ಕೃಷ್ಣ ತೇಗ್ಬಿಟ್ನಂತೆ. ತೇಗ್ತಾ ಇದ್ದಂತೆ ದೂರ್ವಾಸರಿಗೆ ಹೊಟ್ಟೆ ತುಂಬ್ದಂಗೆ ಆಗೋಯ್ತು. ಇದೇನು ಗ್ಯಾಸ್ಟ್ರಿಕ್ಕು ಏನು ಒಂದು ಗೊತ್ತಾಗ್ತಿಲ್ಲ, ಇದು ಯಾಕೆ ಹೊಟ್ಟೆ ತುಂಬೋಯ್ತು ಅಂತೆಲ್ಲ ಹಿಂಗೆ ಆಲೋಚನೆ ಮಾಡ್ತಾಯಿದ್ರು. ಕೃಷ್ಣ ಏನು ಮಾಡ್ದ, ಭೀಮಸೇನ ದೇವರನ್ನು ಕರೆದ್ನಂತೆ. ಭೀಮಾ ಅಂದ ಕೃಷ್ಣ. ಭೀಮಸೇನ ದೇವರು ಬಂದರು. ಹೋಗಿ ದೂರ್ವಾಸನ ಕರ್ಕೊಂಬ ಅಂದ. ಅಲ್ಲ, ಜ್ಯೇಷ್ಠ ಭ್ರಾತ ಧರ್ಮರಾಜ ಇದ್ದಾಗ ಭೀಮಸೇನ ದೇವ್ರನ್ನ ಯಾಕೆ ಕಳಿಸ್ದ? ಅದಕ್ಕೆ ಕೃಷ್ಣ ಅಂದ, ನಾನೇನಾದರೂ ಧರ್ಮರಾಜನಿಗೆ ಹೋಗ್ಬಿಟ್ಟು ದೂರ್ವಾಸರನ್ನು ಕರ್ಕೊಂಬಾ ಅಂತ ಅಂದ್ಬಿಟ್ಟಿದ್ರೆ 2ನೇ ಸೀರೀಸ್ ಆಫ್ ಭಗವದ್ಗೀತೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು. ಧರ್ಮರಾಜ ಶುರು ಮಾಡೋನಂತೆ, ಅಲ್ಲೋ ಕೃಷ್ಣ ಏನು ತಯಾರಾಗಿಲ್ಲಪ್ಪ, ಒಂದು ಅಗಳ ಅನ್ನ ಇಲ್ಲ ಕಣೋ, ಇನ್ನು ನಾನು ಹೋಗಿ ಕರ್ಕೊಂಬರ್ಬರೋದು, ಅವ್ರಿಗೇನು ಅನ್ನ ಇಲ್ಲದೆ ಇರೋ ಥರ ಆಗೋದು, ಅವರು ಶಾಪ ಕೊಡೋದು, ಕೃಷ್ಣ ಇನ್ನೊಂದು ಸ್ವಲ್ಪ ವಿಳಂಬ ಮಾಡೋದು ಉತ್ತಮಾನ ಅಂತ ಅನಿಸ್ತಾ ಇದೆ ಅಂತಲ್ಲ ಇಷ್ಟೆಲ್ಲ ಶುರು ಆಗೋದಂತೆ. ಇದೆಲ್ಲ ಕೃಷ್ಣಂಗೆ ಗೊತ್ತಿತ್ತು. ಆದರೆ ಕೃಷ್ಣನ ಸಮಗ್ರ ಭಾವವನ್ನು ತಿಳಿದವರು ಯಾರು? ಭೀಮಸೇನ ದೇವರು. ಅದಕ್ಕೆ ಭೀಮಾ ಅಂತ ಕರಿತಾ ಇದ್ದಂತೆ ಬಂದೇ ಬಿಟ್ಟರು ಭೀಮಸೇನ ದೇವರು. ಬಂದದ್ದೇ ಹೋಗಿ ದೂರ್ವಾಸನ ಕರ್ಕೊಂಬ ಅಂದ ಪರಮಾತ್ಮ. ಅದರಂತೆ ನದಿ ತೀರಕ್ಕೆ ಧಡ 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 ಅಂತ ಬರ್ತಾ ಇದ್ರೆ ದೂರ್ವಾಸರು ನೋಡಿದ್ರು, ಹೊಟ್ಟೆ ಬೇರೆ ತುಂಬ ಹೋಗಿದೆ, ಭೀಮಸೇನ ದೇವರು ಬರ್ತಾ ಇದ್ದಾರೆ, ಏನು ಮಾಡಬೇಕು, ಹಿಂಗೆ ಯಾಕೆ ಆಯಿತು ಅಂತ ಕಣ್ಮುಚ್ಚಿಬಿಟ್ರಂತೆ. ಒಂದಾವರ್ತಿ ಕಣ್ಮುಚ್ಚಿದ್ರೆ ಇಡೀ ಸಮಗ್ರ ಚಿತ್ರಣ ಅವ್ರ ಕಣ್ಮುಂದೆ ಬಂದ್ಬಿಡ್ತು. ದ್ರೌಪದಾದೇವಿ ಕೃಷ್ಣನನ್ನು ಕರೆದಿರೋದು, ಕೃಷ್ಣ ತಾನು ಬಂದಿರೋದು, ಬಂದು ಅಕ್ಷಯ ಪಾತ್ರೆಯಲ್ಲಿ ಅಕ್ಷಯವಾಗಿರ್ತಕ್ಕಂತಹ ಜ್ಞಾನ ಭಕ್ತ್ಯಾದಿಗಳನ್ನು, ಪಾಂಡವರ ಆ ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಭಕ್ತಿಯನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿರೋದು, ಅದರಿಂದ ದೇವರು ತೃಪ್ತನಾದಂತೆ ತೋರ್ತಾ ಇರೋದು, ಅದರಿಂದ ದೇವರು ತಾನು ಪೂತ್ಕಾರ ಮಾಡಿರೋದು. ಪೂತ್ಕಾರ ಅಂದರೆ ತೇಗೋದು. ಯಾವಾಗ ದೇವರು ತೃಪ್ತನಾದ ಇಡೀ ಬ್ರಹ್ಮಾಂಡವೇ ತೃಪ್ತಿಯಾದಂತೆ. ಆದ್ದರಿಂದ ಆತ್ಮತ್ವಾತ್ ಸರ್ವಭೂತಾನಾಂ, ಬಿಂಬನಾದ ಪರಮಾತ್ಮ ತೃಪ್ತನಾದರೆ ಪ್ರತಿಬಿಂಬರಾದ ನಾವೂ ತೃಪ್ತರಾಗ್ತೇವೆ. ಇಷ್ಟು ಅಂಶವನ್ನು ದೂರ್ವಾಸರ ಕಣ್ಮುಂದೆ ಬಂತಂತೆ. ಬಂದಾಗ ಏನು ಅನುಗ್ರಹ ಮಾಡ್ತೀಯೋ ಪರಮಾತ್ಮ, ಭಕ್ತಪರಾಧೀನ ನೀನು ಅಂತ ದೂರ್ವಾಸರು ತಾವು ಮಂದಹಾಸವನ್ನು ಬೀರಿದ್ರಂತೆ. ಇದೇ ದೊಡ್ಡ ವಿಷಯ. ಕಾರಣ, ಯಾರು ಅತೀ ಸಿಟ್ಟನಾಗಿರ್ತಾರಲ್ಲ ಅವ್ರು ಯಾವತ್ತಾರು ಸ್ವಲ್ಪ ನಗ್ನಗ್ತಾ ಬಂದ್ಬಿಟ್ರೆ, ಯಾಕೋ ಇವತ್ತು ನಮ್ಮ ದೂರ್ವಾಸ ಮುನಿ ನಗ್ತಾ ಇದಾರಪ್ಪ, ಮಳೆಗಿಳೆ ಬರುತ್ತೋ ಏನು ಅಂತ. ಸ್ವಲ್ಪ ಸಿಟ್ಟಿನ ವ್ಯಕ್ತಿ ನಕ್ಕಿದ್ರೆ, ಸಿಟ್ಟಾದಂಥ ವ್ಯಕ್ತಿನೇ ನಾವೇನಂತೇವೆ, ದೂರ್ವಾಸ ಮುನಿ ಅಂತೇವೆ. ಇನ್ನು ದೂರ್ವಾಸ ಮುನಿಗಳೇ ತಾವು ನಕ್ಕಿದ್ದಾರೆ ಅಂತಂದರೆ ಎಷ್ಟು ಕೃಷ್ಣನ ಅನುಗ್ರಹ ಇರಬೇಡ. ಇದನ್ನು ಕುಂತಿದೇವಿ ತಾನು ಕೃಷ್ಣನ ಮುಂದೆ ವಿಜ್ಞಾಪನೆ ಮಾಡ್ತಾಳೆ. ಕೃಷ್ಣ ವನವಾಸ ಕೃಚ್ಛತಃ ಅಸತ್ಸಭಾಯಾಮ್, ಎಂತೆಂತಹ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಿಬಿಟ್ಟೆವು ಪರಮಾತ್ಮ. ವಿಪ್ರಶಾಪ ಬರ್ತಕ್ಕಂತಹ ಪ್ರಸಂಗ ಬಂದು ಹೋಗಿತ್ತು. ಕೃಷ್ಣ ಏತತ್ ಕಾಲಕ್ಕೆ ನೀನೇ ರಕ್ಷಣೆ ಮಾಡಿದವನಪ್ಪ, ಇನ್ನೂ ಏನಾರು ಬೇಕು ಅಂತ ಕೇಳ್ತೀಯನೋ ಕೃಷ್ಣ, ಏನು ನಿನ್ನ ಕಾರುಣ್ಯನಪ್ಪ. ಕೃಷ್ಣ ಎಷ್ಟು ಆಶ್ಚರ್ಯ ಗೊತ್ತೇನು, ನಾನು ಎಷ್ಟು ಬಾರಿ ನಿನ್ನನ್ನು ಕರೆದಿದ್ದೇನೋ, ಕೃಷ್ಣ ನೀನಷ್ಟು ಬಾರಿ ಬಂದ್ಬಿಟ್ಟಿದ್ಯಾ. ಒಂದಾವರ್ತಿ ಆದ್ರೂ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳಲಿಲ್ವಲ್ಲೋ ಕೃಷ್ಣ. ಏನೋ ನನ್ನ ಮಕ್ಕಳಿಗೆ ರಾಜ್ಯ ತಪ್ಪೋಗಿದೆ, ನನ್ನ ಸೊಸೆಗೆ ಏನೋ ದುಃಖ ಆಗೋಗಿದೆ, ಇದಿಷ್ಟೇ ಕೇಳೋದಾಗೋಯ್ತಲ್ಲೋ ಸ್ವಾಮಿ. ಹಿಂಗೆ ಯಾಕೆ ಗೊತ್ತಾ, ಹಿಂಗೆ ಯಾಕೆ ಅಂತ ಕೃಷ್ಣನ್ ಕೇಳಲಿಲ್ಲ, ಕುಂತಿದೇವಿನೇ ಹೇಳಿದ್ಲು. ಅಂತಹ ತತ್ವ ಜಿಜ್ಞಾಸು ಕುಂತಿದೇವಿ. ಕೃಷ್ಣ ಇದಕ್ಕೆ ಕಾರಣ ಏನು ಗೊತ್ತೇನು, ನಾನು, ನನ್ನದು, ನನ್ನ ಮನೆ, ನನ್ನ ಮಕ್ಕಳು, ನನ್ನ ರಾಜ್ಯ, ಈ ನಾನು ಅನ್ನೋ ಮಮಕಾರ ನನ್ನಿಂದ ಬಿಟ್ಟು ಹೋಗಿಲ್ವೋ. ನೀನು ಅನುಗ್ರಹ ಅಂತ ಮಾಡೋದೇ ಆಯಿತು ಅಂತಂದರೆ ಛಿಂದಿ ಛಿಂದಿ ಮಮ ಸ್ನೇಹ ಪಾಶ. ಕೃಷ್ಣ ಆ ವ್ಯಾಮೋಹವನ್ನು ಕಡ್ದು ಬಿಡಪ್ಪ, ಅದೊಂದು ಹೋದರೆ ಸಾಧನೆ ತಂತಾನೇ ನಡೀತದೆ ಅನ್ನೋ ಒಂದು ಅಂಶವನ್ನೇ ಕುಂತಿದೇವಿ ತಾನೇ ಸ್ತೋತ್ರ ಮಾಡಿದ್ದಾಳೆ. ಏತತ್ಕಾಲಕ್ಕೆ ಮತ್ತೊಂದು ಮಾತನ್ನಂತಲು, ವಿಪದಃ ಸಂತು ನಃ ಶಶ್ವತ್
ಯತ್ರ ಯತ್ರ ಜಗತ್ಪ್ರಭೋ ಭವತೋ ದರ್ಶನಂ ಮೇ ಸ್ಯಾತ್. ಕೃಷ್ಣ ಸದಾಕಾಲ ದುಃಖ ಕೊಡೋ. ಹೇಳೋದು ಸುಲಭ, ಕೇಳೋದು ಸುಲಭ. ಎಲ್ಲಿ ನಾವ್ಯಾರಾದರೂ ದೇವರ ಮುಂದೆ ನಿಂತ್ಕೊಂಡು ಸ್ವಾಮಿ ದುಃಖ ಕೊಡೋ ಅಂತ ಅಂತೀವ? ಸುಮ್ಮನಿರ್ರಿ ಸರ್, ಕೇಳ್ದಿರನೇ ಕೊಡ್ತಾ ಇರ್ತಾನೆ. ಇನ್ನು ಕೇಳಿಬೇರೆ ಕೇಳ್ಬಿಡಿ. ಆಮೇಲೆ ದುಃಖ ಬಂದ ನೀನೇ ಕೇಳಿದ್ಯಲ್ಲಪ್ಪ ಅದು ಕೊಟ್ಟೆ ಅಂತ ಈ ದೇವ್ರ ಕೈ ತೊಳ್ಕೊಂಬಿಡ್ತಾನೆ ಆಮೇಲೆ ಅಂತ. ಹೀಗಂದರೆ ಅದಕ್ಕೆ ನಮ್ಮ ದೇವರಂದ, ನೀವು ಸುಖ ಕೇಳಿದ ಕ್ಷಣಕ್ಕೆ ನಾನು ಸುಖ ಕೊಟ್ಟನಾ? ಇಲ್ಲ. ಯಾಕೆ ಕೊಡಲಿಲ್ಲ? ನಿಮ್ಮ ಯೋಗ್ಯತೆ ಇರಲಿಲ್ಲ, ಅದಕ್ಕೆ ಕೊಡಲಿಲ್ಲ. ಅದರಂತೆ ನೀವು ದುಃಖ ಕೇಳಿದ ಕ್ಷಣಕ್ಕೆ ನಾನು ದುಃಖ ಕೊಡೋಲ್ಲ ಅಂದ ಪರಮಾತ್ಮ. ಅಷ್ಟು ಪಾಪ ಇದ್ದರೆ ನಾನು ನಿಮ್ಗೆ ದುಃಖ ಕೊಡ್ತೇನೆ. ಅದರಂತೆ ನಿಮ್ಮಲ್ಲಿ ಪುಣ್ಯ ಇದ್ದರೆ ನಿಮ್ಗೆ ಸುಖವನ್ನೇ ಕೊಡ್ತೇನೆ. ನಿಮ್ಮಲ್ಲಿ ಏನಿದೆ ಅದನ್ನು ಕೊಡ್ತೇನೆ ಅಷ್ಟೇ ನಾನು. ಅದನ್ನೇ ಇಲ್ಲಿ ಕುಂತಿದೇವಿ ಅನ್ನಲು, ಕೃಷ್ಣ ಸದಾಕಾಲ ದುಃಖ ಪ್ರಾಪ್ತಿ ಆಗಬೇಕು. ದುಃಖ ಬಂದಾಗ ನಿನ್ನ ನಾಮಸ್ಮರಣೆ ನಮಗೆ ಸ್ಮರಣೆಗೆ ಬರಬೇಕು. ಯಾವ ಆಪತ್ತಿನಿಂದ ನಿನ್ನ ನಾಮಸ್ಮರಣೆ ನಮಗೆ ಪ್ರಾಪ್ತಿಯಾಗುತ್ತೋ ಆ ಆಪತ್ತೇ ನಿಜವಾದ ಸಂಪತ್ತು ಅಂತಂದು. ಯಾವ ಸಂಪತ್ತಿನಿಂದ ನಿನ್ನ ನಾಮಸ್ಮರಣೆಗೆ ವಿಸ್ಮರಣೆ ಪ್ರಾಪ್ತಿಯಾಗುತ್ತೋ ಆ ಸಂಪತ್ತೇ ನಿಜವಾದ ಆಪತ್ತು ಅಂತಂದು. ಇಷ್ಟು ಕ್ರಮದಲ್ಲಿ ಸ್ತೋತ್ರ ಮಾಡಿರ್ತಕ್ಕಂತಹ ಆ ಕುಂತಿ ದೇವಿಯ ವಂಶದಲ್ಲಿ ಬಂದವರೇ ಪರೀಕ್ಷಿತ್ ಮಹಾರಾಜರು. ಅದಕ್ಕಾಗಿ ಶುಕಾಚಾರ್ಯರು 7 ದಿವಸಗಳ ಕಾಲ ತಾವು ಉಪದೇಶವನ್ನು ಮಾಡಿದ್ದಾರೆ ಅಂತಂದರೆ ಪರೀಕ್ಷಿತ್ ಮಹಾರಾಜರ ವಂಶ ನೋಡ್ರಿ ಹೇಗಿದೆ, ಇದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಯಿತು. ಕೃಷ್ಣ ಹೊರಟ. ಕೃಷ್ಣ ಹೊರಟ್ರೆ ಧರ್ಮರಾಜ ಅಳ್ತಾ ಕೂತಿದ್ದ. ಇಡೀ ಮಹಾಭಾರತದಲ್ಲಿ ಎಲ್ಲರೂ ಹತ್ತಿರೋದೆ ಭೀಮಸೇನ್ ದೇವರು ಒಬ್ಬರನ್ನು ಬಿಟ್ಟು. ಕೃಷ್ಣನೂ ಹತ್ತಿದ್ದಾನೆ. ಯಾವಾಗ ಹತ್ತ ಕೃಷ್ಣ? ಈ ಪಾಂಡವರು ಅರಿಗಿನ ಮನೆಯಲ್ಲಿ ಮೃತರಾದರು ಅನ್ನೋ ವಿಷಯ ಬಂದಾಗ ದುರ್ಯೋಧನ ಜೋರಾಗಿ ಅಳ್ತಾ ಇದ್ದಂತೆ. ಯಾಕೆ? ಅವನ ಮೇಲೆ ಅನುಕಂಪ ಬರಲಿ ಅಂತ. ಕೃಷ್ಣ ಬಂದಂತೆ. ಬಂದು ದುರ್ಯೋಧನನಿಗೆ ಅನ್ನಂತೆ, ನೀನೇನು ಜೋರಾಗಿ ಅಳೋದು ಹೇಗೆ ಅಂತ ನಾನು ತೋರಿಸ್ತೀನಿ ಅಂತ ಕೃಷ್ಣ ಜೋರಾಗಿ ಹತ್ತಂತೆ. ಆ ಕಾಲಕ್ಕೆ ದುರ್ಯೋಧನ ಮನಸ್ಸಿನಲ್ಲಿ ಅಂದ್ಕೊಂಡಂತೆ, ಈ ಕೃಷ್ಣನ ಪಿರಿ ಇಲ್ಲಾದರೂ ಬಿಡಲಿಲ್ಲ ನನಗೆ, ಏನೋ ಜೋರಾಗಿ ಅಳುತ್ತಿದ್ರೆ ಇವನೇ ಜೋರು ಧ್ವನಿ ಮಾಡಿಬಿಟ್ಟ ಅಂತ ತಾನು ಮನಸ್ಸಿನಲ್ಲಿ ಅಂದ್ಕೊಂಡಂತೆ. ಹೀಗೆ ಅಳೋ ಕ್ಯಾಟಗರಿ ತಗೊಂಬಿಟ್ರೆ ಎಲ್ಲರೂ ಹತ್ತಿದ್ದಾರಂತೆ. ಆದರೆ ಅಳದೇ ಇದ್ದಂಥವ್ರು ಯಾರು? ಅದ್ಯಾಪಿ ಭೀಮಸೇನ ದೇವರ ಮಗನಾದ ಘಟೋತ್ಕಚ ಮೃತನಾದಾಗಲೂ ಭೀಮಸೇನ ದೇವರು ಅಳ್ಳಿಲ್ವಂತೆ. ಅಂತಹ ಭಾಗವತ ಧರ್ಮ ಅವರಲ್ಲಿ. ಹೀಗಿರಬೇಕಾದ್ರೆ ಧರ್ಮರಾಜ ಅಳ್ತಾ ಇದ್ದ. ಕೃಷ್ಣ ಕೇಳ್ದ. ಇಷ್ಟೊತ್ತು ತಾಯಿ ಹತ್ತಿದ್ದಾಯಿತು, ಅವಳಿಗೆ ಸಮಾಧಾನ ಮಾಡಿದೆ. ನಿಂದೇನಪ್ಪ ಅಂದ ಕೃಷ್ಣ. ಏನಿಲ್ಲ ಕೃಷ್ಣ, ಎಷ್ಟು ಅಪರಾಧ ಆಗೋಗಿದೆಯೋ, ಎಷ್ಟು ಪಾಪ ಘಟಿಸ್ಬಿಟ್ಟಿದೆಯೋ ಸ್ವಾಮಿ ನನಗೆ. ಕಾರಣ ಎಲ್ಲ ಬಂಧು ಬಾಂಧವರು ಈ ಭಗವದ್ಗೀತೆಯ 1ನೇ ಅಧ್ಯಾಯದ ವಿಷಾದ ಯೋಗ ಇದೆಯಲ್ಲ ಅರ್ಜುನಂದು, ಅರ್ಜುನ ಏನೇನು ಹೇಳಿದ್ನಲ್ಲ ಎಲ್ಲ ರಿಪೀಟ್ ಆಗೋಯ್ತು. ಕೃಷ್ಣ ಎಲ್ಲ ಬಂಧು ಬಾಂಧವರು, ಗುರುಗಳು, ಪಿತಾಮಹರು ಅವರನ್ನು ಸಂಹಾರ ಮಾಡಿ ಈ ರಕ್ತಸಿಕ್ತವಾದ ಸಿಂಹಾಸನದ ಮೇಲೆ ಕೂತ್ ನಾನು ಏನು ಮಾಡಬೇಕು ಕೃಷ್ಣ? ಬಹಳ ಪಾಪ ಬಂದಿದೆಯಪ್ಪ ನನಗೆ. ನಮ್ಮ ದೇವರಂದ, ಇಲ್ಲಪ್ಪ ನಿನಗೆ ಯಾವ ಪಾಪ ಬಂದಿಲ್ವೋ, ಕ್ಷಾತ್ರ ಧರ್ಮ ಅದು, ಅದಕ್ಕೆ ಅನುಗುಣವಾಗಿ ನೀನು ಕಾರ್ಯವನ್ನು ಪ್ರವೃತ್ತ ಮಾಡಿದ್ಯಾ. ಈಗ ವೈದ್ಯರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತಂದರೆ ಇಂಜೆಕ್ಷನ್ ಕೊಡೋದೇನು ಹಾಯಾಗಿರುತ್ತಾ? ನೋವೇ ಅದು. ಹಾಗಾದ್ರೆ ವೈದ್ಯರು ನಾನು ಇವನು ನೋವು ಮಾಡೋದು ಬೇಡಪ್ಪ ಅಂತ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅದು ರೋಗಿಗೆ ಇನ್ನಷ್ಟು ಉಲ್ಬಣ ಆಗ್ತದೆ, ಹೌದಲ್ವ? ಅದರಂತೆ ಕ್ಷಾತ್ರ ಧರ್ಮ. ಸಜ್ಜನರು ತಮ್ಮ ತಮ್ಮ ಅನುಷ್ಠಾನವನ್ನು ನಡೆಸಬೇಕಾದ್ರೆ ಕ್ಷತ್ರಿಯನಾದವನು ರಾಜ್ಯಪಾಲನೆಯನ್ನು ಮಾಡಬೇಕು, ದುಷ್ಟ ನಿಗ್ರಹ ಮಾಡಬೇಕು. ಆ ಕಾರ್ಯ ಮಾಡಿದ್ಯಾ ನೀನು ಅಂತ. ಕೃಷ್ಣ ನೀನು ಎಷ್ಟೇ ಆದರೂ ಸೋದರ ಮಾವ, ಅತಿಯಾದ ಪ್ರೀತಿ, ಏನೋ ಮಾತು ಹೇಳ್ತೀಯಪ್ಪ ಅಂತಂದ್ಬಿಟ್ಟು ಕೃಷ್ಣನ ಮಾತು ಮೇಲೆ ವಿಶ್ವಾಸ ಬರಲೇ ಇಲ್ಲ.
ಕೃಷ್ಣ ಏನು ಮಾಡಿದಂತೆ ಋಷಿಮುನಿಗಳನ್ನ ಕರೆಸಿದ್ನಂತೆ. ಅವರೆಲ್ಲ ಅದೇ ಮಾತಂದರು. ಧರ್ಮರಾಜ ಅಂದ, ರಾಜಸೂಯ ಯಾಗದಲ್ಲಿ ಇವ್ರಿಗೆಲ್ಲ ಬೇಕಾಷ್ಟು ದಕ್ಷಿಣೆ ಕೊಟ್ಬಿಟ್ಟಿದ್ದೀನಿ, ನನ್ನ ಋಣಕ್ಕೆ ಬದ್ಧರಾಗ್ಬಿಟ್ಟಿದ್ದಾರೆ ಅಂತ ಹಂಗನ್ಬಿಟ್ಟ. ಕೊನೆ ಕೃಷ್ಣ ಅಂದ, ಭೀಷ್ಮಾಚಾರ್ಯ ಕೈಲಿ ಹೇಳಿಸ್ಲಾ ಅಂದ. ಆಗ್ಬೋದು ಅಂದ ಧರ್ಮರಾಜ. ಕಾರಣ ಭೀಷ್ಮಾಚಾರ್ಯರ ಆಯುರ್ಮಾನ 800 ವರ್ಷ. ಅವರ ಅಧ್ಯಯನ ಮಾಡಿದ್ದು 525 ವರ್ಷಗಳು. ಅದು ಯಾರಲ್ಲಿ? ಪರಶುರಾಮ ದೇವರಲ್ಲಿ. ಅವರ ಮುಕ್ಕಾಲು ಏಜು ಅಧ್ಯಯನ. ನಮ್ಮ ಆಯುಷ್ಯದಲ್ಲಿ ಕಾಲೇಜು, ಅದಕ್ಕೆ ಅದು ಹೆಸರು ಕಾಲೇಜ್ ಅಂತ. ನಮ್ಮ ಆಯುಷ್ಯದಲ್ಲಿ ಕಾಲು ಏಜು, ನಾವು ಅಧ್ಯಯನ. ಅದಲ್ಲಿ ರಜಾ ಹಾಕೋದೇ ಜಾಸ್ತಿ ಇರುತ್ತೆ ಹುಡುಗರು, ಹೌದಲ್ಲೋ? ಕಾಲೇಜಲ್ಲಿ ಇನ್ನು ಕಾಲು ಭಾಗ, ಅದಕ್ಕೆಲ್ಲ ಕಾಲು ಆಗೋಯ್ತು ನಮಗೆ. ಆದರೆ ಭೀಷ್ಮಾಚಾರ್ಯರು ಮುಕ್ಕಾಲಿ ಅವರ ಆಯುರ್ಮಾನ ಅಧ್ಯಯನದಲ್ಲಿ ತೊಡಗಿದ್ರು. ಒಳ್ಳೆ ಬ್ರಹ್ಮಜ್ಞಾನಿಗಳು. ಕೃಷ್ಣ ಭೀಷ್ಮಾಚಾರ್ಯ ಹೇಳಿದ್ರೆ ಆಗ್ಬೋದು ಅಂದ್ಬಿಟ್ಟ. ಭೀಷ್ಮಾಚಾರ್ಯರ ಬಳಿಗೆ ಎಲ್ಲರೂ ಕೂಡ ಹೊರಟಿದ್ದಾರಂತೆ. ಹೊರಟಾಗ ಆ ಶರಮಂಚದ ಮೇಲೆ ಭೀಷ್ಮಾಚಾರ್ಯ ತಾವು ಮಲಗಿರೋ ಕಾಲಕ್ಕೆ ಕೃಷ್ಣನ್ ನೋಡಿದಾಗ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರಂತೆ. ಕೃಷ್ಣ, ನಾನು ನಿನ್ನ ಸ್ಮರಣೆ ಮಾಡ್ತಾ ಇದ್ದೆ ಅಂತ ನೆಪ ಮಾಡ್ತಾ ನನ್ನ ಬಳಿಗೆ ಬಂದಿಯೇನು? ಎಷ್ಟು ಅನುಗ್ರಹ ಮಾಡಿಬಿಟ್ಟೆ ಸ್ವಾಮಿ. ಧೃತರಥ ಚರಣೋ ಇಬಹಂತುಂ ಗತೋತ್ತರೀಯ ಹೇಳ್ತಾರೆ ಭೀಷ್ಮಾಚಾರ್ಯರು. 10ನೇ ದಿವಸದ ಯುದ್ಧದಲ್ಲಿ ಕೃಷ್ಣ, ನಾನೊಂದು ಸಂಕಲ್ಪ ಮಾಡಿಬಿಟ್ಟಿದ್ದೆ, ನಿನ್ನ ಕೈಯಲ್ಲಿ ಅಸ್ತ್ರ ಹಿಡಿಸ್ತೇನೆ ಅಂತ. ಕೃಷ್ಣ ಏನಂತ ಸಂಕಲ್ಪ ಮಾಡಿದ್ದ? ನಾನು 18 ದಿವಸ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಅಸ್ತ್ರಶಸ್ತ್ರವನ್ನು ಹಿಡಿಯೋಲ್ಲ ಅಂತ ಕೃಷ್ಣನ ಸಂಕಲ್ಪ. ಭೀಷ್ಮಾಚಾರ್ಯರು ಕೃಷ್ಣನ ಕೈಲಿ ಹಿಡಿಸ್ತೀನಿ ಅಂತ ಅವ್ರ ಸಂಕಲ್ಪ. 10ನೇ ದಿವಸದ ಯುದ್ಧ ಪ್ರಾರಂಭ ಆಗಿದೆ. ಅರ್ಜುನನಿಗೆ ಭೀಷ್ಮಾಚಾರ್ಯರಿಗೆ ಬಾಣ ಪ್ರಯೋಗ ಮಾಡಲಿಕ್ಕೆ ಮನಸ್ಸಾಗ್ತಿರ್ಲಿಲ್ವಂತೆ. ಅಲ್ಲಿ ಪ್ರಯೋಗ ಮಾಡೋದು, ಮತ್ತೊಂದು ಕಡೆ ಮಾಡೋದು, ಎಲ್ಲೆಲ್ಲೋ ಗುರಿ ನೆಡ್ತಾ ಇದ್ದಂತೆ. ಆ ಸಮಯಕ್ಕೆ ಕೃಷ್ಣ ತಾನು ರಥದಿಂದ ಹಾರದ್ನಂತೆ. ಧೃತರಥ ಚರಣೋ, ರಥದ ಚಕ್ರವನ್ನೇ ತಗೊಂಬಿಟ್ನಂತೆ ಪರಮಾತ್ಮೆಯ ತತ್ಕಾಲಕ್ಕೆ. ತಗೊಂಡು ಇಬಹಂತುಂ, ಇಬ ಅಂದರೆ ಏನು? ಆನೆ. ಆನೆಯನ್ನು ಸಂಹಾರ ಮಾಡಬೇಕಾದ್ರೆ ಸಿಂಹ ಹೇಗೆ ಎರಗೊತ್ತೋ ಅದರಂತೆ ಕೃಷ್ಣ ತಾನು ಭೀಷ್ಮಾಚಾರ್ಯರ ಬಳಿಗೆ ಧಾವಿಸ್ತಾನು. ಬರಬೇಕಾದರೆ ಅರ್ಜುನ ಹೋಗಿ ಕೃಷ್ಣನ ಪಾದ ಹಿಡಿದು ಬಿಟ್ಟನಂತೆ. ಕೃಷ್ಣ, ನೀನು ಅಸ್ತ್ರವನ್ನು ಹಿಡಿಬೇಡ, ವೇದಾದಿಗಳು ನಿನ್ನನ್ನು ಸತ್ಯ ಸಂಕಲ್ಪ ಅಂತ ಕರೆದಿದ್ದ ಸ್ವಾಮಿ, ನಿನ್ನ ಸಂಕಲ್ಪ ಹುಸಿ ಆಗಬಾರದು, ನಾನು ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತಂದರು. ಏತತ್ ಕಾಲಕ್ಕೆ ನಮ್ಮ ದೇವರನ್ನಂತೆ, ನನ್ನ ಮಾತು ಸುಳ್ಳಾದರೂ ಪರವಾಗಿಲ್ಲ, ನನ್ನ ಭಕ್ತರ ಪ್ರತಿಜ್ಞೆ ಹುಸಿ ಆಗಬಾರ್ದು ಅಂತ ಪರಮಾತ್ಮ ಏನು ಮಾಡಿದ್ನಂತೆ, ತಾನು ಅಸ್ತ್ರವನ್ನು ಹಿಡಿದ್ನಂತೆ. ನೋಡಿ, ಹಿಡಿದಂತಹ ಕಾಲಕ್ಕೆ ಗತೋತ್ತರೀಯ, ಕೃಷ್ಣ ನಿನ್ನ ಉತ್ತರೀಯ ಏನು ನೆಲವನ್ನು ಗುಡಿಸ್ಕೊಂಡು ಬಂತಲ್ಲ, ಗುಡಿಸಿದ್ದು ನೆಲ ಅಲ್ವೋ, ನನ್ನ ಮನಸ್ಸನ್ನು ಅಂದ್ರಂತೆ ಭೀಷ್ಮಾಚಾರ್ಯ. ಇದನ್ನು ಸ್ಮರಣೆ ಮಾಡ್ತಾ ಕೂತಿದ್ದೇನೆ ಸ್ವಾಮಿ, ನನ್ನ ಸಂಕಲ್ಪ ಸತ್ಯ ಮಾಡಬೇಕು ಅಂತ ನಿನ್ನ ಸಂಕಲ್ಪವನ್ನು ಹುಸಿ ಮಾಡಿದೆಯಲ್ಲ ಕೃಷ್ಣ, ಎಷ್ಟು ಭಕ್ತಪರಾಧೀನ ನೀನು ಅಂತ ಎಷ್ಟು ಸ್ತೋತ್ರ ಮಾಡಿದ್ದಾರೆ ಭೀಷ್ಮಾಚಾರ್ಯರು ಅಂತಂದರೆ 1000 ನಾಮಗಳನ್ನು ಹೇಳಿದ್ರಂತೆ. ಆ ಕಾಲಕ್ಕೆ ರಚನೆ ಆದದ್ದು ವಿಷ್ಣು ಸಹಸ್ರನಾಮ. ಇಷ್ಟನ್ನು ಸ್ತೋತ್ರ ಮಾಡ್ತಾ ಮುಂದೆ ಧರ್ಮರಾಜನಿಗೆ ಉಪದೇಶವನ್ನು ಮಾಡೋಣ. ಇದಾದ ನಂತರದಲ್ಲಿ ಕೃಷ್ಣ ತಾನು ಹೊರಟಿದ್ದಾನೆ. ರಥ ರೂಢನಾಗಿರೋಣ. ಧರ್ಮರಾಜ ಸಾರಥಿಯಾಗಿದ್ದಾನಂತೆ. ಭೀಮಸೇನ ದೇವರು ಛತ್ರಿ ಹಿಡಿದಿದ್ದಾರಂತೆ. ಅರ್ಜುನ, ನಕುಲ, ಸಹದೇವರು ಛತ್ರ ಚಾಮರಗಳನ್ನು ತಾವು ಬೀಸ್ತಾ ಇರೋಣ. ಹೀಗೆ ಕೃಷ್ಣ ತಾನು ಹೊರಟಿದ್ರೆ ಏತತ್ಕಾಲಕ್ಕೆ ಯಾವಾಗ ಕೃಷ್ಣನ ಸನ್ನಿಧಾನ ಸ್ವಲ್ಪ ಸಡಿಲ ಆಯಿತೋ ಆ ಕಾಲಕ್ಕೆ ಅಂದು ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರ ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಲಿಕ್ಕೆ ಉದ್ಯುಕ್ತವಾಗಿದೆಯಂತೆ. ಆಗ ಉತ್ತರಾದೇವಿ ತಾನು ಕೃಷ್ಣ ಅಂತ ಸ್ತೋತ್ರ ಮಾಡಿದ್ರೆ ಸೂಕ್ಷ್ಮ ರೂಪೇಣ
ಕೃಷ್ಣ ತಾನು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿಬಿಟ್ನಂತೆ. ಆತ್ತಚಕ್ರ ಪ್ರವೇಶ ಮಾಡಿ ಗಿರ್ರಂತ ತನ್ನ ಚಕ್ರವನ್ನು ತಿರುಗಿಸ್ತಾ ಇದ್ದಾನಂತೆ. ಏತತ್ ಕಾಲಕ್ಕೆ ಆ ಗರ್ಭದಲ್ಲಿ ಇದ್ದಂತಹ ಮಗು ತಾನು ನನ್ನನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ ಯಾರು ಅಂತ ಪರೀಕ್ಷೆ ಮಾಡ್ತಂತೆ. ಹೀಗೆ ಗರ್ಭದಲ್ಲೇ ದೇವರ ದರ್ಶನವನ್ನು ಮಾಡ್ತಾ ಜಗತ್ತಿಗೆ ಬಂದಂತಹ ಪ್ರಭುತಿಗಳೇ ನಮ್ಮ ಪರೀಕ್ಷಿತ್ ಮಹಾರಾಜರು. ನೋಡ್ರಿ, ಇಷ್ಟು ಅಂಶವನ್ನು ತಿಳಿಸುತ್ತೇನೆ. ಅದಕ್ಕೆ ಅವರ ಹೆಸರು ಪರೀಕ್ಷಿತ. ಗರ್ಭದಲ್ಲೇ ಪರೀಕ್ಷೆ ಮಾಡಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ಗರ್ಭದಿಂದ ಹೊರ ಬರ್ತಾ ಇದ್ದಂತೆ ಬ್ರಹ್ಮಾಸ್ತ್ರ ನಾಟೆ ಬಿಡ್ತು. ಆ ಮಗು ಮೃತ ಆಗೇ ಹೋಯಿತು. ಹುಟ್ಟಿದ ಕೂಡಲೇ ಪರೀಕ್ಷಿತ್ ಮಹಾರಾಜರು ಮೃತರಾಗಿದ್ದರು. ಕೃಷ್ಣ ಪುನಃ ಬಂದು ಆ ಮಗುವಿನ ಕೈಯಲ್ಲಿ ಹಿಡ್ಕೊಂಡ, ಘೋಷಣೆ ಮಾಡ್ದ, ನಾನು ಬ್ರಹ್ಮಚಾರಿಯಾಗಿದ್ದರೆ, ಕೃಷ್ಣನಿಗೂ ಬ್ರಹ್ಮಚರ್ಯಕ್ಕೂ ಏನು ಸಂಬಂಧನೋ ಗೊತ್ತಿಲ್ಲ, ಒಟ್ಟಾರೆ ಕೃಷ್ಣ ಅಂದ. ಇದಕ್ಕೆ ಉತ್ತರ ಇದೆ, ದಶಮಸ್ಕಂದ ಬಂದಾಗ ಹೇಳ್ತೇನೆ. ಒಟ್ಟಾರೆ ಕೃಷ್ಣ ಘೋಷಣೆ ಮಾಡ್ದ, ನಾನು ಬ್ರಹ್ಮಚರ್ಯದಲ್ಲಿದ್ದರೆ ಈ ಮಗುವಿಗೆ ಪುನಃ ಆಯುಷ್ಯ ಪ್ರದಾನ ಆಗಲಿ ಅಂದರೆ ಮಗು ಎದ್ದು ಬಿಡ್ತು. ಎದ್ರೆ ಕೃಷ್ಣ ತಾನು ಜಾತಕ ಬರೆದ್ನಂತೆ. ಏನಂತ ಘೋಷಣೆ ಮಾಡ್ದ, ದ್ವಿತೀಯ ರಾಮದೇವರಂತೆ ರಾಜ್ಯಭಾರ ಮಾಡ್ತಾನೆ ಅಂತ ತಾವೊಂದು ಘೋಷಣೆ ಮಾಡಿದ್ನಂತೆ. ನೋಡಿ, ಹೀಗೆ ಹುಟ್ಟಿದ ಕೂಡಲೇ ಕೃಷ್ಣನ ಲಾಲನೆಯಲ್ಲಿ ಬೆಳೆದಂಥವರು ಯಾರು? ಪರೀಕ್ಷಿತ್ ಮಹಾರಾಜರು. ವಂಶಶುದ್ಧಿ ಪಾಂಡವರ ವಂಶೀಕ. ಇನ್ನು ಸಂಸ್ಕಾರ ಎಲ್ಲಿಂದ ಸಂಸ್ಕಾರ ಜನ್ಯ ಆಗಬೇಕು? ಹುಟ್ಟಿದ ಮೇಲೆ ಸಂಸ್ಕಾರ ಅಲ್ಲ. ಮೊದಲನೇ ಗುರು ಅಂದರೆ ಯಾರು? ತಾಯಿ ಅಲ್ವಾ? ಅಕ್ಷರಾಭ್ಯಾಸ ಮಾಡಿಸ್ಬೇಕಾದರೆ ತಾಯಿ ಬರೆಸ್ತಾಳೋ ತಂದೆ ಬರೆಸ್ತಾನೋ? ತಂದೆನೇ ಬರೆಸೋದು. ಮೊದಲನೇ ಗುರು ಅಂದಿದ್ದು ತಾಯಿನ, ಬರೆಸಿದ್ದು ತಂದೆ, ಹೇಳೋದೊಂದು ಮಾಡೋದೊಂದು. ಏನ್ರಿ ಕಥಾ ಇದು ಅಂತಂದರೆ, ನಾವು ಬರೆಸೋ ABCDಗೆ ಗುರುಗಳು ಅಂತ ಹೇಳಲಿಲ್ಲ. ಅಲ್ಲಿ ಮಗು ಗರ್ಭದಲ್ಲಿ ಇದ್ದಾಗ ಅದಕ್ಕೆ ಸಂಸ್ಕಾರವನ್ನು ಕೊಡೋಳು ಯಾರು? ತಾಯಿ. ಆದ್ದರಿಂದ ತಾಯಿಯನ್ನು ಮೊದಲನೇ ಗುರು ಅಂತ ಕರೆದಿದ್ದರ ಆಂತರ್ಯ. ಇದರಿಂದ ನಮ್ಮ ಹೆಣ್ಮಕ್ಕಳಿಗೆ ಏನು ಕಿವಿ ಮಾತು ಅಂತಂದರೆ, ತಾನು ಗರ್ಭವತಿ ಆದಾಗ ಹೆಚ್ಚೆಚ್ಚು ಭಾಗವತಾದಿ ಕಥಾಶ್ರವಣ ಮಾಡ್ತಾ ಇರಬೇಕು. ಅದು ಬಿಟ್ಬಿಟ್ಟು ಮೊಬೈಲ್ ಉಜ್ತಾ ಕೂತಿದ್ಲು. ಮುಂದೆ ಆ ಮಗು ಏನು ಮಾಡ್ತು? ತಾನು ಮೊಬೈಲೇ ಹಿಡ್ಕೊಂಬಿಡ್ತು. ನೋಡ್ರಿ, ನಮ್ಮ ಮಗು 3 ಹೊತ್ತು ಮೊಬೈಲು ಅನ್ನೋತಪ್ಪ. ಯಾಕನ್ನತಪ್ಪ ಅಂತಂದರೆ, ಆ ಮಗು ಗರ್ಭದಲ್ಲಿದ್ದಾಗ ಇವಳೇನು ಮಾಡ್ತಾ ಇದ್ಲೋ ಅದೇ ಸಂಸ್ಕಾರ ಮಗುವಿಗೂ ಜನ್ಯ ಆಗೋದು. ಹಾಗಾದರೆ ಸಂಸ್ಕಾರ ಬರೋದು ಎಲ್ಲಿಂದ? ಗರ್ಭದಿಂದಲೇ ಸಂಸ್ಕಾರ. ಇದಕ್ಕೆ ಇನ್ನೊಂದು ಪ್ರಮಾಣ ಕೊಡ್ಲಾ? ಪ್ರಹ್ಲಾದರಾಜರು ತಾವು ಕಯಾದು ದೇವಿಯ ಗರ್ಭದಲ್ಲಿ ಇದ್ದಾಗ ಭಾಗವತ ಅಂದರೆ ಹರಿಕಥಾ ಪ್ರಸಂಗವನ್ನು ಉಪದೇಶ ಮಾಡಿದ್ಯಾರು? ನಾರದರು. ಹಾಗಾದರೆ ಅವರಿಗೆ ಸಮಗ್ರವಾಗಿ ಹರಿಭಕ್ತಿ ಗುರುಭಕ್ತಿ ಜನ್ಯ ಆದದ್ದು ತರುವಾಯ ಅಲ್ಲ, ಗರ್ಭದಲ್ಲಿ ಇರೋ ಕಾಲಕ್ಕೆ. ಹಾಗಾದರೆ ನಮಗೆ ನಿಮಗೆ ಭಾಗವತ ಏನು ತಿಳಿಸ್ತಾ ಇದೆ ಅಂತಂದರೆ, ಗರ್ಭವತಿಯಾದ ಹೆಣ್ಣುಮಕ್ಕಳು ತಾವು ವಿಶೇಷತಃ ಧರ್ಮಪರವಾಗಿ ಇದ್ದು ಭಾಗವತಾದಿ ಕಥಾಶ್ರವಣ ಮಾಡ್ತಾ ಹರಿನಾಮ ಸಂಕೀರ್ತನೆಗಳಲ್ಲಿ ನಾವು ತೊಡಗಿದಾಗ ಬರ್ತಕ್ಕಂತಹ ಸಂತತಿಯೂ ಕೂಡ ಹರಿಭಕ್ತರಾಗಿ ಬರ್ತಾರೆ. ಇದು ಶ್ರೀಮದ್ಭಾಗವತ ಗ್ರಂಥ ನಮಗೆ ತಿಳಿಸ್ತಕ್ಕಂತಹ ಆ ಒಂದು ಧರ್ಮದ ವಿಶೇಷ ಅನ್ನೋ ಒಂದು ಅಂಶವನ್ನೇ ಹೇಳ್ತಾ, ಹೀಗೆ ಇಷ್ಟು ಕ್ರಮದಿಂದ ನಮ್ಮ ಪರೀಕ್ಷಿತ್ ಮಹಾರಾಜರು ತಾವು ರಾಜ್ಯಪಾಲನೆಯನ್ನು ಮಾಡ್ತಾ ಇದ್ದಾರೆ. ತತ್ಕಾಲಕ್ಕೆ ಕಲಿ ಪ್ರವೇಶ ಮಾಡಿದ್ದಾನಂತೆ. ಅವನಿಗೆ 5 ಸ್ಥಳವನ್ನು ಕೊಟ್ಟಿದ್ದಾರೆ ಪರೀಕ್ಷಿತ್ ಮಹಾರಾಜರು. ಆ 5 ಸ್ಥಳಗಳು ಯಾವುದು? ಆ 5 ಸ್ಥಳದಿಂದ ನಾವು ಹೇಗೆ ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಪರೀಕ್ಷಿತ್ ಮಹಾರಾಜರಲ್ಲಿ ಕಲಿಪ್ರಾಬಲ್ಯ ಆಗಲಿಕ್ಕೇನು ಕಾರಣ?
ಅವರಿಗೆ ಶಾಪ ಕೊಟ್ಟಂತಹ ಶೃಂಗಿ ಆ ಹುಡುಗ ಯಾಕೆ ಶಾಪ ಕೊಟ್ಟ? ಮುಂದೆ ಭಾಗವತ ಗ್ರಂಥ, ಅದರಲ್ಲಿ ಶುಕಾಚಾರ್ಯರನ್ನು ಪರೀಕ್ಷಿತ್ ಮಹಾರಾಜರು ತಾವು ಯಾವ ಕ್ರಮದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ, ಆ ಪ್ರಶ್ನೆಗೆ ಭಾಗವತಾದಿ ಕಥಾಪ್ರಸಂಗ ಹೇಗೆ ಹೊರಟಿತು ಅನ್ನೋ ಎಲ್ಲ ಅಂಶವನ್ನು ಯಥಾಮತಿ ಯಥಾಶಕ್ತಿ ನಾಳೆ ದಿವಸದ ಕಥಾಭಾಗದಲ್ಲಿ ಅದರ ಚಿಂತನ ಮಂಥನಾದಿಗಳನ್ನು ಮಾಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.